ಒಬ್ಬ ಪ್ರಾಜ್ಞಾವಂತ ಮೊಹಮ್ಮದ್ ಪೀರ್. ಅವರು ದಾರಾ ನಾಟಕದಲ್ಲಂತೂ ಈ ದಾರಾನ ಜೈಲಿಗೆ ಹಾಕಿದಾಗ ಅವರು ವ್ಯಕ್ತಪಡಿಸ್ತಕ್ಕಂಥ ಅಭಿನಯ, ಅವರ ಒಂದು ಭಾವನೆಗಳು ಅವನ್ನೆಲ್ಲ ನೋಡಿ ಜನ ಕಣ್ಣೀರಿಡ್ತಾಯಿದ್ರು. ಅಂತಹ ಮೊಹಮ್ಮದ್ ಪೀರರು ಸದಾರಮೆ ನಾಟಕವನ್ನು ಒಂದು ಸರಿ ಆಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ರಂಗಭೂಮಿಗೆ ತರ್ತಾರೆ. ಆಗಿನ ಕಾಲದಲ್ಲಿ ಸದಾರಮೆ ನಾಟಕ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯವರು ಆಡ್ತಾ ಇರ್ತಾರೆ. ಗುಬ್ಬಿ ವೀರಣ್ಣ ಅದರಲ್ಲಿ ಕಳ್ಳನ ಪಾತ್ರವನ್ನು ವಹಿಸಿ ಅದು ಬಹಳ ಪ್ರಖ್ಯಾತವಾಗಿರುತ್ತೆ. ಆ ಪಾತ್ರಕ್ಕೆ ಗುಬ್ಬಿ ವೀರಣ್ಣನವರೇ ಸರಿಯಾದ ವ್ಯಕ್ತಿ, ಸೂಕ್ತವಾದ ವ್ಯಕ್ತಿ ಅಂತಕ್ಕಂತಹ ಮಾತನ್ನು ಸಹ ಜನ ಆಡ್ತಾ ಇರ್ತಾರೆ. ಮೊಹಮ್ಮದ್ ಪೀರರು ಸಹ ಆ ಕಳ್ಳನ ಪಾತ್ರಧಾರಿಯಾಗಿ ಈ ರಂಗಭೂಮಿಯ ಮೇಲೆ ಅವರು ಬಂದಾಗ ಜನ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಅವ್ರಿಗೂ ಸಹ ಸ್ವಲ್ಪ ಕಾತರ ಇತ್ತು. ಆದರೆ ಆ ಪಾತ್ರದಲ್ಲಿ ಅವರು ಒಂದು ಕಾಲದಲ್ಲಿ ಈ ಗುಬ್ಬಿ ವೀರಣ್ಣವರಿಗಿಂತಲೂ ಒಂದು ಕೈ ಮುಂದೆ ಚೆನ್ನಾಗಿ ಅವರು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅದು ಗುಬ್ಬಿ ವೀರಣ್ಣವರ ಕಿವಿಗೂ ಸಹ ಬೀಳುತ್ತೆ. ಮೊಹಮ್ಮದ್ ಪೀರರ ಈ ಸದಾರಮೆ ನಾಟಕ ನೋಡೋದಕ್ಕೆ ಗುಬ್ಬಿ ವೀರಣ್ಣನವರು ಒಂದು ಸರಿ ಬರ್ತಾರೆ. ಮುಂದುಗಡೆ ಕೂತಿರ್ತಾರೆ. ಕಳ್ಳನ ಪಾತ್ರಧಾರಿಯ ಒಂದು ಪಾತ್ರದ ಅಭಿನಯವನ್ನು ನೋಡಿ ಅವರಿಗೆ ತುಂಬ ಸಂತೋಷವಾಗುತ್ತೆ. ಮಧ್ಯಂತರದಲ್ಲಿ ಅವರು ಸ್ಟೇಜಿನ ಮೇಲೆ ಹೋಗಿ ಮೊಹಮ್ಮದ್ ಪೀರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದೆಯಾ ನೀನು, ನಿನ್ನ ಮುಂದೆ ನನ್ನ ಅಭಿನಯ ಏನೂ ಇಲ್ಲ, ನೀನು ಪಟ್ಟಣದ ಕಳ್ಳ, ನಾನು ಹಳ್ಳಿ ಕಳ್ಳ, ನೀನು ವಿಜ್ಞಾನದ ಕಳ್ಳ, ನಾನೊಬ್ಬ ಸಾಮಾನ್ಯ ಕಳ್ಳ ಅಂತಂದು ಅವ್ರನ್ನ ಮನಸಾರ ಹೊಗಳ್ತಾರೆ. ಹೊಗಳಿದ್ದೇ ಅಲ್ಲದೆ ತಮ್ಮ ಕೈನಲ್ಲಿ ಇದ್ದಂತಹ ಒಂದು ಉಂಗುರವನ್ನು ಮೊಹಮ್ಮದ್ ಪೀರರ ಕೈಗೆ ತೊಡಿಸಿ ಜನರಿಗೆ ಹೇಳ್ತಾರೆ, ಇಂಥ ಒಬ್ಬ ಕಲಾವಿದ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ನಾವು ಭಾವಿಸ್ಬೇಕು ಅಂತ ಹೇಳಿದಾಗ ಈ ಜನ ಎದ್ದು ನಿಂತು ಕರತಾಡನವನ್ನು ಮಾಡಿ ಗುಬ್ಬಿ ವೀರಣ್ಣವರ ಮಾತಿಗೆ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಇದು ಮೊಹಮ್ಮದ್ ಪೀರರು ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲ ಶಕ್ತಿಯಾಗಿ ನಾಟಕ ರಂಗದಲ್ಲಿ ಅವರು ಉತ್ತಮವಾಗಿರ್ತಕ್ಕಂತಹ ನಟರಾಗಿ ಅವರು ಕಲೆಯನ್ನು ಬೆಳೆಸಿರ್ತಕ್ಕಂಥದ್ದು ಇವತ್ತು ಸಹ ನಮ್ಮ ಸ್ಮರಣೆಯಲ್ಲಿರ್ತಕ್ಕಂಥದ್ದು. ಅದು ಆ ಸ್ಮರಣೆ ನಾವು ಸದಾಕಾಲ ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಇರಲಿ. ಈ ಒಂದು ಘಟನೆ ಅವರ ಒಂದು ವ್ಯಕ್ತಿತ್ವವನ್ನು ಮತ್ತು ಒಂದು ನಟನೆಯನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಹೆಜ್ಜೆ ಗುರುತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್, ನಾನು ಯಾರು ಅಂತ ನಿಮ್ಗಿಂತ ಚೆನ್ನಾಗಿ ನಿಮ್ ವೈಫ್ ಗೊತ್ತು. ನನ್ನ ಹೆಂಡತಿ ಗೊತ್ತಾ? ಅದೇ ಗೊತ್ತ ಅವಳಿಗೆ? ಶಶಿ ಬಂದಿದ್ದಾನಂತೆ ಹೋಗಿ ಹೇಳಿ ಸರ್, ಅವ್ರಿಗೆ ಗೊತ್ತಾಗತ್ತೆ, ನಿಮಗೆ ಗೊತ್ತಾಗಲ್ಲ. ನಾನು ಬೇಕಾದ ಸತಿ ಈ ಮನೆಗೆ ಬಂದಿದ್ದೀನಿ. ಅಲ್ರಿ, ನಾನು ನಿಮ್ಮನ್ನು ಒಂದು ದಿವಸ ನಮ್ಮ ಮನೇಲಿ ನೋಡಲ್ಲ. ನಾನು ವೆರಿ ಸಿಂಪಲ್ ಸರ್, ನಾನು ಬಂದಾಗ ನೀವು ಮನೇಲಿರಲ್ಲ. ಅಂದ್ರೆ ನಾನು ಇಲ್ದರ ಟೈಮ್ ನೋಡ್ಕೊಂಡು ಮನೆಗೆ ಬರ್ತಾ ಇದ್ದೀರಾ ನೀವು? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ನನಗೆ ನನ್ನ ಕೆಲಸ ಮುಖ್ಯ. ಸರ್, ಒಂದು ವಿಚಾರ ಹೇಳ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಂಡತಿ ದೇವತೆ ಇದ್ದಾಗೆ ಸರ್. ಅವ್ರು ಹೋಗಿ ಹೋಗಿ ನಿಮ್ಮಂತವ್ರನ್ನ ಮದುವೆ ಆಗೋದು ಅಂದ್ರೆ ಏನ್ ಮಾತಾಡ್ತಿದ್ದೀನಿ ನೀನು? ನೋಡಯ್ಯ, ಯಾರ ಹೆಂಡತಿಗೆ ಯಾರ ಗಂಡನಾರ ಆಗ್ತಾರೆ, ಯಾರ ಗಂಡನಿಗೆ ಯಾರ ಹೆಂಡತಿನಾರ ಆಗ್ತಾರೆ. ನಿನ್ಗೆ ಯಾಕೆ ಇಲ್ದಾರ ಉಸಾಬ್ರಿ? ಏನೋ ನಿನ್ ಬಂದ್ರೆ ಕೆಲಸ ಏನಾದ್ರೂ ಬಗಳೋ. ಸರಿ ಬಿಲ್ ತಗೊಳ್ಳಿ, ಪೇಪರ್ದು. ನ್ಯೂಸ್ ಪೇಪರ್ ನೀನು? ಅಲ್ಲಯ್ಯ, ಬಿಲ್ ಕಲೆಕ್ಟ್ ಮಾಡಕ್ ಬಂದ್ರು ಏನ್ ಇಷ್ಟೊಂದು ತಲೆ ಎಲ್ಲ ಮಾತಾಡ್ತೀನಿ ನೀನು? ನೋಡಿ, ಬಿಲ್ ಕಲೆಕ್ಟ್ ಮಾಡೋದೊಂದೇ ಮುಖ್ಯ ಅಲ್ಲ, ಪರ್ಸನಲ್ ರಿಲೇಶನ್ಶಿಪ್ ಬೆಳೆಸ್ಕೋಬೇಕು. ಆಂಟಿ ಇದ್ದಿದ್ರೆ ಬಾಪ್ಪ ಶಶಿ ಕಾಫಿ ಕುಡಿತೀಯಾ, ತಿಂಡಿ ತಿಂತೀಯಾ ಅಂತ ಕೇಳ್ತಿದ್ರು. ಹಾಗೆ ನಾನು ಆಂಟಿ ಕಾಫಿ ಕುಡಿದ್ರ, ತಿಂಡಿ ತಿಂದ್ರ, ಯಜಮಾನ್ರ ಆಫೀಸ್ಗೆ ಹೋಗಿದಾರ ಅಂತ ಕೇಳ್ತಿದ್ದೆ. ಹಬ್ಬ ಹರಿದಿನಕ್ಕೆ ಬಟ್ಟೆ ತಗೊಂಡ್ರ ಅಂತಾನು ಕೇಳ್ತಿದ್ದೆ. ಹಾಗಾಗಿ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಅಂದ್ರೆ ಈಗ ನನ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂಥ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಅಂತ ಬಯಸುವಂಥದ್ದು ಸಹಜ.
ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದರೆ ಕೆಲವರ ಜೀವನದಲ್ಲಿ ವಿದ್ಯಾವಂತರಾಗಬೇಕು ಅಂತಂದ್ರೂ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಕನಿಷ್ಠ ಅಕ್ಷರನಾದರೂ ಕಲಿಬಹುದಲ್ಲ ಅಂತ ಕೆಲವರು ಅನ್ಕೊಳ್ತಿರ್ತಾರೆ, ಪ್ರಯತ್ನ ಕೂಡ ಪಡ್ತಿರ್ತಾರೆ. ಇನ್ನು ಕೆಲವರು ಅಕ್ಷರ ಕಲಿತ್ರೇನೋ ಬಿಟ್ರೇನೋ ಅಂತಲೂ ಕೂಡ ಅನ್ಬಹುದು. ಆದರೂ ಕೂಡ ಕಲಿಯೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯವಾಗುತ್ತೆ. ಹಾಗಿದ್ರೆ ಆ ಮನಸ್ಸು ಮಾಡಾದ್ಮೇಲೆ ಅನ್ಸುತ್ತೆ ಯಾರು ನನಗೆ ಅಕ್ಷರ ಕಲಿಸ್ಕೊಡ್ತಾರೆ ಅಂತ. ಹಾಗಾಗಿ ಅಕ್ಷರವನ್ನು ಕಲಿಸ್ಕೊಡೋದಕ್ಕಾಗಿ ವಿಶೇಷವಾಗಿ ಒಂದು ನಿರ್ದೇಶನಾಲಯ ಇದೆ. ಅದರಲ್ಲೂ ಕೂಡ ಸೆಪ್ಟೆಂಬರ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಾಕ್ಷರತೆ ಹೇಗೆ ಊರುಗೋಲಾಗಿದೆ ಜೀವನದಲ್ಲಿ, ಅದು ಹೇಗೆ ನಮಗೆ ಸಹಾಯಕವಾಗುತ್ತೆ ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾಗಿರುವಂಥವರು, ಹಾಗೆ ರಾಜ್ಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ KS ಅಧಿಕಾರಿ NC ಸೀತಮ್ಮ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಸೀತಮ್ಮ ಅವರೇ. ಅದೇ ರೀತಿಯಲ್ಲೇ ಲೋಕ ಶಿಕ್ಷಣ ನಿರ್ದೇಶನಾಲಯದ ಉಪನಿರ್ದೇಶಕರಾದಂಥ ಶ್ರೀ KN ವಿಜಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ ವಿಜಯ ಅವರೇ. ಸ್ನೇಹಿತರೆ, ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಎಂದಿನಂತೆ ಸೂಚನೆಯನ್ನು ನೀಡೋದಾದ್ರೆ, ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ತಾವು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ತೆಗೆದುಕೊಳ್ಳೋದಕ್ಕಿಂತ, ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಆ ಪ್ರಶ್ನೆಯನ್ನು ಕೇಳೋದಾದರೆ, ಸೀತಮ್ಮ ಅವರೇ, ಯಾವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಸೆಪ್ಟೆಂಬರ್ 8ನೇ ತಾರೀಕು ಆಚರಿಸ್ತಿರುವಂಥದ್ದು? ಬರೀ ಸಾಕ್ಷರತಾ ದಿನ ಅಷ್ಟೇ ಅಲ್ಲದೆ ಸಪ್ತಾಹವನ್ನು ಕೂಡ ಆಚರಣೆ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಾ? ಈಗ ಈ ದಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ನಾವು ಆಚರಿಸ್ತಾ ಇದ್ದೇವೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, 1965ರಲ್ಲಿ ಭಾರತ ದೇಶವನ್ನು ಒಳಗೊಂಡಂತೆ ಸುಮಾರು 145 ದೇಶಗಳ ಶಿಕ್ಷಣ ತಜ್ಞರು ಟೆಹರಾನ್, ಇರಾನಿನ ರಾಜಧಾನಿಯಾದ ಟೆಹರಾನಲ್ಲಿ ಸಭೆ ಸೇರಿ ಅಭಿವೃದ್ಧಿಗೆ ಬಹಳ ಒಂದು ಒತ್ತು ಕೊಡುವ ರೀತಿಯಲ್ಲಿ, ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಕಾರಣ ಏನು, ಅನಕ್ಷರತೆ ಇದೊಂದು ಮಾರಕವಾದ ಪರಿಣಾಮ ಬೀರ್ತಾ ಇರೋದ್ರಿಂದ ನಾವು ಈ ಸಭೆಯನ್ನು ಸೇರಿ ಆ ದಿನ ಟೆಹರಾನ್ನಲ್ಲಿ 1965ನಲ್ಲಿ 145 ದೇಶಗಳು ಸೇರಿ ಒಂದು ತೀರ್ಮಾನಕ್ಕೆ ಬಂದರು. ಏನು ಅಂತ ಹೇಳಿದರೆ, ಒಳ್ಳೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯಬೇಕು, ಸಾಕ್ಷರತೆ ಕೊಡಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ 8ನೇ ತಾರೀಕು ಏನಿದೆ ಆ ದಿನ ಸ್ಟಾರ್ಟ್ ಮಾಡಿದ್ದು 14ನೇ ತಾರೀಕಿನವರೆಗೆ ಹೋಯಿತು ಇದು. ಸೊ ಈ ದಿನವನ್ನು, ಆದ್ದರಿಂದ ಈ ದಿನವನ್ನು ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಈ ವಾರದಲ್ಲಿ ಇವತ್ತಿನಿಂದ 1 ವಾರಗಳ ಕಾಲ ಸಪ್ತಾಹ ನಡೀತಾ ಇರ್ತದೆ. ಇಲ್ಲಿ ನಮ್ಮ ಇಡೀ ಅಂತಾರಾಷ್ಟ್ರೀಯ ಎಲ್ಲ ದೇಶದಲ್ಲೂ ನಡೀತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಡೆಲ್ಲಿನಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಇದು ದೇಶದಲ್ಲಿ ನಡೀತಾ ಇದೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಎಲ್ಲ ಈ ದಿನವನ್ನ 12ನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಸೊ ಅವತ್ತು ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ವಿಜಯ್ ಅವರೇ, ಈಗ ಇದಕ್ಕೋಸ್ಕರನೇ ವಿಶೇಷವಾಗಿ ಲೋಕ ಶಿಕ್ಷಣ ನಿರ್ದೇಶನಾಲಯ ಅಂತ ಪ್ರಾರಂಭ ಆಗಿದೆ. ಇದು ಯಾವಾಗ ಪ್ರಾರಂಭ ಆಯಿತು? ಇದು 1978ನೇ ಇಸ್ವಿಯಲ್ಲಿ ಲೋಕ ಶಿಕ್ಷಣ ನಿರ್ದೇಶನಾಲಯ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು. ತದನಂತರ ಅದು ಮೊದಲು ನಾವು ಅಡಲ್ಟ್ ಎಜುಕೇಷನ್ ಅಂತ ವಯಸ್ಕರ ಶಿಕ್ಷಣ ಇಲಾಖೆ ಅಂತ ಇತ್ತು. 1988ನೇ ಇಸ್ವಿಯಲ್ಲಿ ಅದನ್ನ ನಾವು ಈಗ ಲೋಕ ಶಿಕ್ಷಣ ಇಲಾಖೆ ಅಂತ ಮರುನಾಮಕರಣ ಮಾಡಿ ಅಸ್ತಿತ್ವದಲ್ಲಿ ಲೋಕ ಶಿಕ್ಷಣ ನಿರ್ದೇಶನಾಲಯ ಇದೆ. ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮದು ಅಡಲ್ಟ್ ಎಜುಕೇಷನ್ ಆಫೀಸರ್ ಒಬ್ಬರು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಂತ ಇರ್ತಾರೆ. ಆ ಕಚೇರಿಯಲ್ಲಿ ಒಬ್ಬರು ಕಾರ್ಯಕ್ರಮ ಸಹಾಯಕರು ಮತ್ತು ಎಸ್ಟಾಬ್ಲಿಷ್ಮೆಂಟ್ ಸ್ಟಾಫ್ ಇರುತ್ತೆ. ಅದೇ ತಾಲೂಕು ಮಟ್ಟದಲ್ಲಿ ತಾಲೂಕ್ ಕೋಆರ್ಡಿನೇಟರ್ ಅಂತ, ಅಂದರೆ ತಾಲೂಕ್ ಸಂಯೋಜಕರು ಅಂತ ನಾವು ಒಬ್ಬರು ನೇಮಕ ಮಾಡಿರ್ತೀವಿ. ಸೊ ಅವರು ಎಂಟೈರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಏನಿದಾವೋ, ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಲೋಕ ಶಿಕ್ಷಣ ಕೇಂದ್ರಗಳನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಅದರಲ್ಲಿ ಪ್ರೇರಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕು ಕೋಆರ್ಡಿನೇಟರ್ ಆಗಿರ್ತಾರೆ. ಈ ಪ್ರೇರಕರು ಎಲ್ಲ ಗ್ರಾಮ ಕೇಂದ್ರಗಳಲ್ಲಿ ಇರ್ತಕ್ಕಂಥ
ಗ್ರಾಮ ಲೋಕ ಶಿಕ್ಷಣ ಕೇಂದ್ರದಲ್ಲಿ ಏನಿರುತ್ತೋ ಅದನ್ನು ನಾವು ಲೋಕ ಶಿಕ್ಷಣ ಒಂದು ಸಮಿತಿ ಮಾಡಿದ್ವಿ. ಆ ಸಮಿತಿಗೆ ಸೂಪರ್ವಿಷನ್ ಆಗಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥ ನಮ್ಮ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನ ಆ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಮಾಡಿರ್ತೀವಿ. ಸೊ ಅವರು ಮತ್ತು ಮಂಡಲ್ ಪಂಚಾಯತಿ ಅಧ್ಯಕ್ಷರು ಈ ಇವುಗಳನ್ನು ನೋಡಲಿಕ್ಕೆ ಅವ್ರಿಗೆ ಇದು ಮಾಡಿರ್ತೀವಿ, ಅವ್ರನ್ನ ಅಧ್ಯಕ್ಷರನ್ನ ಸೂಪರ್ವಿಷನ್ ಮಾಡಲಿಕ್ಕೆ ಬಿಟ್ಟಿರ್ತೇವೆ. ಈಗ ಒಂದು ಕರೆಯನ್ನು ತೆಗೆದುಕೊಂಡು ಬೆಂಗಳೂರಿಂದ ಕರೆ ಇರುವಂಥದ್ದು ಶ್ರೀನಿಧಿ ಅವರಿಗೆ ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ನಿಮ್ ಜೊತೆ ಕೂತಿರೋ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೇಳಿ. ಈಗ ನಮ್ಮ ದೇಶದಲ್ಲಿ ಸಾಕ್ಷರತೆ ಬಗ್ಗೆ ಏನೋ ನೀವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಆ ಸಾಕ್ಷರತೆ ಅನ್ನೋದು ತುಂಬಾ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಸಾಕ್ಷರತೆನ ಪಡ್ಕೊಂಡಂತವ್ರು ಎಲ್ಲರೂ ಕೂಡ ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲಾ ತಾಯಿ ತಂದೆ ನೀವು ಯೋಚನೆ ಮಾಡೋದಷ್ಟೇ, ನನ್ ಮಗ ಓದಿದ ತಕ್ಷಣ ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಮುಂದೆ ಬರೋ ಅನ್ನ ಬೆಳೆಯೋದಕ್ಕೆ ರೈತ ಯಾರಾಗ್ತಾನೆ, ಸೋಲ್ಜರ್ ಯಾರಾಗ್ತಾರೆ ಅಂತ ಅವರಿಗೆ ಮುಖ್ಯವಾಗಿ ಸಾಕ್ಷರತೆಯನ್ನ ಕೊಡ್ಬೇಕಾಗಿದೆ. ಅಂತವ್ರು ಆಗುವಂತವ್ರು ಇಲ್ಲ ಅಂದ್ರೆ ಏನಾಗುತ್ತೆ, ಅಂತವ್ರಿಗೆ ರೈತರ ಮಕ್ಕಳಿಗೆ ಹೆಚ್ಚು ಸಾಕ್ಷರತೆಯನ್ನ ಕೊಟ್ಟು ಕೆಲಸವನ್ನ ಮಾಡ್ಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಾರ್ದು. ನಮ್ಮ ಅಡಲ್ಟ್ ಎಜುಕೇಷನ್ ಇದು ಏನಂದರೆ ಮುಖ್ಯ ಗುರಿ, ನಮ್ಮ ಇಲಾಖೆ ಮುಖ್ಯ ಗುರಿ ಹೇಳ್ಬಿಡ್ತೀನಿ. ಯಾಕಂದರೆ ಸನ್ಮಾನ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಈ ಫಾರ್ಮಲ್ ಎಜುಕೇಷನ್ ಮತ್ತು ಇನ್ಫಾರ್ಮಲ್ ಎಜುಕೇಷನ್. ಅಂದರೆ ನಾವು ಅಡಲ್ಟ್ ಎಜುಕೇಷನ್ ಅವರು ಇನ್ಫಾರ್ಮಲ್ ಎಜುಕೇಷನ್ ಇದು ಮಾಡ್ತಾ ಇದ್ದೀವಿ. ಅಂದರೆ ನಾವು ಕೇವಲ 15 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥ ಅನಕ್ಷರಸ್ಥರು ಏನಿರ್ತಾರೋ, ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರು ಏನಿರ್ತಾರೋ 15 ವರ್ಷದ ಮೇಲ್ಪಟ್ಟು ಅವರಿಗೆ ಕೇವಲ ನಾವು ಸರಳವಾಗಿ ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು ಮತ್ತು ಸುಲಭವಾಗಿ ಲೆಕ್ಕಾಚಾರ ಮಾಡ್ತಕ್ಕಂಥ ವಿಧಾನ ಮಾತ್ರ ನಾವು ಕೇವಲ 6 ತಿಂಗಳ ಅವಧಿಯೊಳಗಡೆ ಕಳಿಸ್ಕೊಡಿಸ್ತಕ್ಕಂಥ ವ್ಯವಸ್ಥೆ. ಸೊ ಈಗ ಇತ್ತೀಚೆಗೆ ನಾನು ಹೇಳಬೇಕಂದ್ರೆ ಮೊದಲು ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಇಷ್ಟೇ ನಾವು ಮಾಡಿರೋದು. ಯಾಕಂದರೆ ಎಲ್ಲರೂ ಸಾಕ್ಷರಸ್ಥರಾಗಬೇಕು ಅಂದರೆ ಅಟ್ಲೀಸ್ಟ್ ಸಿಂಪಲ್, ನಾನು ಹೇಳಿದ್ನಲ್ಲ, ಸರಳವಾಗಿ ಓದ್ತಕ್ಕಂಥದ್ದು, ಬರೀತಕ್ಕಂಥ ಲೆಕ್ಕಾಚಾರ ಬಂದರೆ ಅಟ್ಲೀಸ್ಟ್ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅನ್ನತಕ್ಕಂಥ ಕಂಡುಕೊಳ್ಳೋ ಹಿನ್ನೆಲೆಯಲ್ಲಿ, ಅಂದರೆ ಒಬ್ಬರು ಪೂರ್ತಿ ಅಕ್ಷರಸ್ಥರು ಆದರೆ ಅವ್ರಿಗೆ ಏನೆಲ್ಲ ಬರುತ್ತೆ, ಸೆಲ್ಫ್ ಸಸ್ಟೈನ್ ಬರುತ್ತೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಎಂಪವರ್ಮೆಂಟ್ ಥ್ರೂ ಲಿಟ್ರಸಿ ಮೂಲಕ ನಾವು ಕೊಡ್ತಕ್ಕಂಥ ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಚಿಕ್ಕಮಗಳೂರಿಂದ ಕರೆ ಇರುವಂಥದ್ದು ರಮೇಶ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ನಾವು ಇದುವರೆಗೂ ಶಾಲೆಗೆ ಹೋಗಿಲ್ಲ. ಈಗ 32 ವಯಸ್ಸು. ನಾವು ಈಗ SSLC ಮತ್ತೆ ಇದನ್ನು ಕಟ್ಟಬೇಕು, ಓದ್ಬೇಕು ಅಂತ ಅನಿಸ್ತಾ ಇದೆ. ಆದ್ರಿಂದ ಹೇಗೆ ಸರ್, ಅದು ಹೇಗಾಗುತ್ತೆ? ಸಿತ್ತಮ್ಮ ಅವರು ಉತ್ತರವನ್ನು ನೀಡ್ತಾರೆ. ಈಗ ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ 20 ಜಿಲ್ಲೆಗಳನ್ನು ಸಾಕ್ಷರ ಭಾರತ್ ಜಿಲ್ಲೆ ಅಂತ ತಗೊಂಡಿದ್ದೇವೆ. ಇದು ಯಾಕಂದರೆ ಚಿಕ್ಕಮಗಳೂರಿನಲ್ಲಿ, ತಮ್ಮದು ಯಾವ ತಾಲೂಕು ಬರ್ತದೆ? ಚಿಕ್ಕಮಗಳೂರೇ ಮೇಡಮ್. ಚಿಕ್ಕಮಗಳೂರು ಟೌನ್ ಪ್ರಾಪರ್ ತಾಲೂಕಾ? ಹೌದು ಮೇಡಮ್. ಅಂದರೆ ನಾವು ಈ ಸಾಕ್ಷರತೆ ಪರ್ಸೆಂಟೇಜನ್ನು ತಗೊಂಡಿದ್ದೇವೆ. ಮಹಿಳಾ ಸಾಕ್ಷರತೆ 50ಕ್ಕಿಂತ ಕಡಿಮೆ ಇರುವ 50% ಕಡಿಮೆ ಇರುವಂತಹ ಡಿಸ್ಟ್ರಿಕ್ಟ್ಸ್, ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಸೇರ್ಕೊಂಡಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಸೇರ್ಕೊಂಡಿರೋದ್ರಿಂದ ನಿಮಗೆ ಅಲ್ಲಿ ಅದನ್ನು ಪಡಿಲಿಕ್ಕೆ ಆಗೋದಿಲ್ಲ. 20 ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಸೇರಿಲ್ಲದೆ ಇರೋದ್ರಿಂದ ಅದು ಇವರಿಗೆ ಕಲೀಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೀನಿ, ಈ ಚಿಕ್ಕಮಗಳೂರು ಜಿಲ್ಲೆ ನಮ್ಮದು ಈ ಸಾಕ್ಷರ ಭಾರತ್ ಅವ್ರು ಕೇಳ್ತಕ್ಕಂಥದ್ದು ಏನಂತ ಅಂದರೆ ನೇರವಾಗಿ ನಮಗೆ SLC ಮತ್ತು ಇದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಇವತ್ತು ಕಲಿಸ್ತಕ್ಕಂಥದ್ದು ಕೇವಲ 3ನೇ ತರಗತಿಗೆ ಈಕ್ವಲ್ ಆಗಿ, ಅಂದರೆ ಸಮಾನಾಂತರವಾಗಿ 3ನೇ ತರಗತಿಗೆ ಸಮಾನಾಂತರವಾಗಿ ಇವತ್ತು ನಾವು ಕಲಿಕೆ ಮಾಡಿಸ್ತಾ ಇದ್ದೀವಿ. ಆದರೆ ಅವ್ರು ಕೇಳ್ತಕ್ಕಂಥದ್ದು SLC ಮಟ್ಟಕ್ಕೆ ನಮ್ಮ ಇಲಾಖೆಯಿಂದ ಕಲಿಸ್ತಕ್ಕಂಥದ್ದು. ಅದು ಈಗ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಕ್ಷರ ಭಾರತ್ ಕಾರ್ಯಕ್ರಮನ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಮೂಲ ಸಾಕ್ಷರತೆ ಮತ್ತು
ಈಗ ತಾವು ಏನು ಕೇಳಿದರೆ ಈಕ್ವಲೆನ್ಸಿ ಅಂದರೆ ಸಮಾನಾಂತರ ಶಿಕ್ಷಣ. ಸಮಾನಾಂತರ ಶಿಕ್ಷಣನ ನಾವು 3ನೇ ಕ್ಲಾಸು ಮತ್ತು 5ನೇ ಕ್ಲಾಸು ಮತ್ತು 8ನೇ ಕ್ಲಾಸು ಮತ್ತು SLC ವರೆಗೆ ಮಾಡ್ತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಈಗ ನಮ್ಮ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಥಾರಿಟಿಯವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಈಗಾಗಲೇ ನಾವು ಹೊರ ರಾಜ್ಯಗಳಿಗೆ ಹೋಗಿ ಈಗ ಅಭ್ಯಾಸ ಮಾಡಿ ಅದನ್ನು ನಮ್ಮ ರಾಜ್ಯದಲ್ಲಿಯೂ ಸಹ ಇವನ್ನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಇದು ನಮ್ಮ ಕಲ್ಪನೆ ಇದೆ. ಅದನ್ನು ಖಂಡಿತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಮಾನಾಂತರ ಶಿಕ್ಷಣನ ನಾವು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಗೂ ಅಳವಡಿಸ್ಕೊಂಡು, ಅಂದರೆ ಥ್ರೂ ನಮ್ಮದು ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅಂತ ಇದೆ, ಅದರ ಸಹಯೋಗದೊಂದಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಂತ ನಮ್ಮ ಸರ್ಕಾರ ಇಚ್ಛಿಸಿದೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಮಾನ್ವಿಯಿಂದ ಕರೆ ಇರುವಂಥದ್ದು. ಸರ್ ನಮಸ್ತೆ ಸರ್. ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆಯನ್ನ. ಪ್ರಥಮವಾಗಿ ಸಾಕ್ಷರತೆ ದಿನಾಚರಣೆ ಶುಭಾಶಯಗಳು ಸರ್, ಮೇಡಮ್ ಅವರಿಗೂ ಹಾಗೂ ನಿಮ್ಗೂ. ಧನ್ಯವಾದಗಳು. ಹೇಳಿ ಮೋಹಿನುದ್ದೀನ್. ಹಾ ಸರ್, ಇವತ್ ನೋಡಿ 1950ರಲ್ಲಿ 18% ಜನರು ಶಿಕ್ಷಣವನ್ನು ಪಡಿತಿದ್ರು. ಇಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಶಿಕ್ಷಣವನ್ನು ಪಡಿತಿದ್ದಾರೆ ಹಾಗೂ ಸರ್ಕಾರದಿಂದ ಯಾವ ಹೊಸ ಕ್ರಮಗಳನ್ನ ಅಂತಂದ್ರೆ ನೋಡಿ, ಮೊದಲು ಸಾಯಂಕಾಲದ ಸ್ಕೂಲ್ಗಳಂತಿದ್ರು, ಕೆಲವು ಕಲಿಯಿರಿ ಈ ತರ. ಅದಕ್ಕೆ ಈಗ ಇನ್ನ ಶಿಕ್ಷಣವನ್ನು ಗುಣಪಡಿಸಲು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀರಾ? ಏನಂತಂದ್ರೆ, ಹಲೋ ಸರ್, ನಂದೊಂದು ಸಲಹೆ ಏನಂತಂದ್ರೆ, ಈ ಶಿಕ್ಷಣ ಮಟ್ಟವನ್ನು ಸರಿಪಡಿಸಬೇಕಾದ್ರೆ ಇನ್ನು ಒಂದು ಶಿಕ್ಷಕರಲ್ಲಿ ಕಟ್ಟುನಿಟ್ಟಾದ ಕ್ರಮಗಳು, ಅವರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವೆಲ್ಲ ಜಾರಿಗೆ ಬರೋದು ಸರ್. ಶಿಕ್ಷಣದ ಬಗ್ಗೆ ಒಂದು ಕವನವನ್ನು ಹೇಳ್ತೀನಿ ಸರ್. ಹೇಳಿ, ಸಂಕ್ಷಿಪ್ತವಾಗಿದೆಯಾ? ಹಾ ಸರ್, ಸಂಕ್ಷಿಪ್ತವಾಗಿದೆ. ಹೇಳಿ. ಮೋಹಿನೋದಿ, ಬೇಗ ಹೇಳ್ಬೇಕು. ಹಾ ಸರ್. ವಿದ್ಯಾರ್ಥಿ ಎಂಬ ಮರಕ್ಕೆ ವಿದ್ಯೆ ಎಂಬ ನೀರನ್ನು ನೆರೆದರೆ ಜ್ಞಾನ ಎಂಬ ಫಲವನ್ನು ಹುಟ್ಟಿಸುವವನೇ ಶಿಕ್ಷಕ ಸರ್. ಅಂತ ಶಿಕ್ಷಕರನ್ನು ನೇಮಕ ಮಾಡಬೇಕು. ಅಂತ ಶಿಕ್ಷಕರನ್ನು ಇನ್ನ ಒಂದು ಕ್ರಮಬದ್ಧವಾದ ಅವರಿಗೆ ತರಬೇತಿಯನ್ನು ಕೊಡಬೇಕಾಗಿ ವಿನಂತಿ ಸರ್. ಮೇಡಮ್ ಉತ್ತರವನ್ನ ನೀಡ್ತಾರೆ ಮೋಹಿನೋದಿ ಅವರೇ, ನಿಮ್ಮ ಕಾಳಜಿ. ಇದು ನಮ್ಮ ಸಾಕ್ಷರ ಭಾರತ್ ಪ್ರೋಗ್ರಾಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ 2 ಪ್ರೇರಕರಿರ್ತಾರೆ. ಈ ಪ್ರೇರಕರ ಕೆಳಗೆ 10 ಜನ VTs ಇರ್ತಾರೆ, ವಾಲಂಟ್ರಿ ಟೀಚರ್ಸ್. ಈ ವಾಲಂಟ್ರಿ ಟೀಚರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 10 ಜನಕ್ಕೆ ಒಬ್ಬ ವಾಲಂಟ್ರಿ ಟೀಚರ್ 10 ಜನರಿಗೆ ಕಲಿಸುವಂಥದ್ದು. ಸೊ ಈ 10 ಜನಕ್ಕೆ ಏನು ವಾಲಂಟ್ರಿ ಟೀಚರ್ಸ್ ಕಲಿಸ್ತಾರೆ, ಅವರು ಪ್ರೇರಕರಿಂದ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಮುಖ್ಯ ತರಬೇತುದಾರ ಅಂತ ಇರ್ತಾರೆ. ಮುಖ್ಯ ತರಬೇತುದಾರರಿಂದ ಟ್ರೈನಿಂಗ್ ಪಡ್ಕೊಂಡು ಪಾಠ ಮಾಡುವಂಥದ್ದು. ಈ ಪಾಠವನ್ನ ನಮ್ಮಲ್ಲಿ AEC ಸೆಂಟರ್ಸ್ 3788 ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಲೋಕ ಶಿಕ್ಷಣ ಸಮಿತಿ ಕೆಲಸ ಮಾಡ್ತಾ ಇದೆ. ಈ ಗ್ರಾಮ ಲೋಕ ಶಿಕ್ಷಣ ಸಮಿತಿಯಲ್ಲಿ ಈ ಪ್ರೇರಕರು ಮತ್ತು ವಾಲಂಟ್ರಿ ಟೀಚರ್ಸ್ ಅಂತ ಹೇಳೋ ನಮ್ಮಲ್ಲಿ ಇದಿಲ್ಲ. ಈಗ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪಾಠ ಮಾಡೋ ಹಾಗೆ ಇಂತಿಂತ ಪಾಠ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಟ್ರೈನಿಂಗ್, ಆ ಟೈಪ್ ಟ್ರೈನಿಂಗ್ ಇಲ್ಲ. ಅವರು TCH D.Ed ಏನೋ ಮಾಡಿ ಬಂದಿರ್ತಾರೆ. ಬಟ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ MTs ಪ್ರೇರಕರಿಗೆ ಟ್ರೈನಿಂಗ್ ಕೊಟ್ಟು, ಪ್ರೇರಕರು ಇನ್ ಟರ್ನ್ ಈ ವಾಲಂಟ್ರಿ ಟೀಚರ್ಸ್ ಒಬ್ಬ ಕಲಿಕಾರ್ಥಿಗೆ ಅಂದ್ರೆ 10 ಜನ ಕಲಿಕಾರ್ಥಿಗೆ ಲರ್ನಿಂಗ್ ಸೆಂಟರ್ ಅಲ್ಲಿ ಪಾಠ ಕಲಿಸುವಂಥದ್ದು. ಈ ಪಾಠವನ್ನ ಅವರು ನಮ್ಮ NLMA ಗೈಡ್ಲೈನ್ಸ್ ಪ್ರಕಾರ 200 ಗಂಟೆಗಳ ಕಾಲ ಪಾಠ ಮಾಡೋದು, ಅಥವಾ 6 ತಿಂಗಳಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ನಮ್ಮ ಕಲಿಕಾ ಕೇಂದ್ರದಲ್ಲಿ ಹೋಗಿ ಕಲಿಸ್ತಾರೆ. ಈ ಈಗಾಗಲೇ ಹೇಳಿದಾಗೆ ಬಾಳಿಗೆ ಬೆಳಕು ಅಂತ ಹೇಳುವ ಪ್ರಾಥಮಿಕ ಇದೆ. ಇದರಲ್ಲಿ 24 ಪಾಠಗಳು ಬರ್ತದೆ. ಅದರಲ್ಲಿ ಓದು, ಬರಹ ಮತ್ತು ಲೆಕ್ಕಾಚಾರ. ಇದನ್ನ ನಮ್ಮ ಅನಕ್ಷರಸ್ಥರಿಗೆ ಆಲ್ಫಾಬೆಟಿಕಲಿ ಹೇಳ್ಕೊಡುವಂಥದ್ದಲ್ಲ. ಇದು ಪದಗಳ ಜೋಡಣೆಯ ಮುಖಾಂತರ ಒಂದು ವಿಷಯವನ್ನು ಅವರಿಗೆ ತಿಳಿಸ್ಕೊಡುವಂಥದ್ದು. ಒಂದು ವರ್ಡ್ ಇದ್ರೆ ಆ ವರ್ಡ್ ಅನ್ನ ಅವರು ಆಕ್ಚುಲಿ ಪದಗಳ ಜೋಡಣೆಯಿಂದ ತೋರಿಸಿಕೊಡುವಂಥದ್ದು. ಈ ಆಲ್ಫಾಬೆಟಿಕಲಿ ಈ ಪ್ರಕಾರ ಹೋಗೋದಿಲ್ಲ ಇದರಲ್ಲಿ. ಸೊ ಶಿಕ್ಷಣಕ್ಕೆ ಇರುವಂತೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಮಾರ್ಗಸೂಚಿ ಇದೆ ಅದರ ಪ್ರಕಾರ ನಾವು ಪಾಠವನ್ನು ಕಲಿಸುವಂಥದ್ದು ವಾಲಂಟ್ರಿ ಟೀಚರ್ಸ್ ಮುಖಾಂತರ ಆಗ್ತಾ ಇದೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಂಡ ಗಂಗಾವತಿಯಿಂದ ಕರೆ ಇರುವಂಥದ್ದು. ಶಿಂಭು ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ನಿರೂಪಕರಿಗೆ ಮತ್ತು ನಿರ್ದೇಶಕರ ನಮಸ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನಾಚರಣೆ ಶುಭಾಶಯಗಳು. ನಮಸ್ಕಾರ ಶಿಂಭು ಅವರೇ, ಕೇಳಿ.
ಇದು ಕಾರ್ಯಕ್ರಮ ಒಳ್ಳೆ ಉತ್ತಮವಾದಂತ ಕಾರ್ಯಕ್ರಮ ಸರ್. ಧನ್ಯವಾದಗಳು. ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಈ ನವ ಸಾಕ್ಷರ ಅಥವಾ ಈ ಸಾಕ್ಷರತೆಯನ್ನು ಕಳಿಸ್ತಾರಲ್ಲ ಅವ್ರು ನಾವು ಕೇಂದ್ರಕ್ಕೆ ಕರೆದುಕೊಳ್ಳಕ ಏನ್ ವ್ಯವಸ್ಥೆ ಮಾಡಿರ ಅಂತ ಹೇಳಿದ್ರ, ಬಹಳಷ್ಟು ಕೇಂದ್ರಗಳಲ್ಲಿ ಅವ್ರು ಇರೋದೇ ಇಲ್ಲ. ಅವರ ಮೂಲ ಸಾಕ್ಷರತಾ ಪರೀಕ್ಷೆಯಲ್ಲಿ ಸಂಖ್ಯೆ ನೋಡಿರ 350, 450 ಹಿಂಗ್ ಟಾರ್ಗೆಟ್ ಕೊಟ್ಟು ಅವ್ರಿಗೆ ಎಕ್ಸಾಮ್ ಬರೆಸ್ತಿದಾರ. ಅವ್ರ ಮೂಲ ಸಾಕ್ಷರತೆಯನ್ನು ಟ್ರೈನಿಂಗ್ ಪಡೆದಿರ್ತಾರ ಪ್ರೇರಕರು. ಅವ್ರು ಯಾರಿಗೆ ಇಬ್ರಿಗೆ ಸಾಕ್ಷರತೆಯನ್ನು ಕಲಿಸಿರ್ತಾರ, ಆ ಪಾಠವನ್ನ ಕಲಿತಂತ ಸಾಕ್ಷರತೆ ಬಂದು ಯಾವ್ದು ಪರೀಕ್ಷೆ ಬರಿತಾ ಇಲ್ಲ. ಅದ್ರ ಬದಲಾಗಿ ಬೇರೆ ಅವ್ರನ್ನ ಕಾಟಾಚಾರಕ್ಕೆ ಪರೀಕ್ಷೆ ಬರೆಸಿ ಅವ್ನ ಟಾರ್ಗೆಟ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಕಡೆನೂ ಇದು ಆಗ್ತಾ ಇದೆ. ಇದಕ್ಕೇನ್ ಕ್ರಮ ತಗೊಂಡಿದ್ದಾರೆ? ಶಂಭು ಅವರೇ, ತಾವು ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನೀವು ವಿದ್ಯಾವಂತರಾಗಿರ್ಬೋದು. ನಾವು ನಿರ್ದೇಶನಾಲಯದಿಂದ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು, ಪರೀಕ್ಷೆಯನ್ನು ಯಾವ ಥರ ನಡೆಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಸುತ್ತೋಲೆಗಳ ಮೂಲಕ ನಿಮ್ಮ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸಿರ್ತೀವಿ, ತಾಲೂಕಿಗೆ ಕಳಿಸಿರ್ತೀವಿ. ಅದರ ಪ್ರಕಾರ ತರಬೇತಿನೂ ಪರೀಕ್ಷೆ ಯಾವ ಥರ ಮಾಡಬೇಕು ಅಂತಕ್ಕಂಥ ತರಬೇತಿನ ಸಹ ನೀಡಿದ್ದೀವಿ. ಸೊ ಕಟ್ಟುನಿಟ್ಟಾಗಿ ಅಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವರ ಮಾರ್ಗದರ್ಶನದಲ್ಲೇ ಅದು ನಡೀತದೆ. ಸೊ ಇಂಟರ್ನ್ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ಸ್, ನೋಡಲ್ ಆಫೀಸರ್ಸ್ ಆಗಿ, ಮತ್ತು ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತ ತಾಲೂಕಿನಾಗಿರ್ತಕ್ಕಂಥವ್ರು, ಅವರು ಕಟ್ಟುನಿಟ್ಟಾಗಿ ಈ ಪರೀಕ್ಷೆಯನ್ನು ಭಾಳ ಶಿಸ್ತುಬದ್ಧವಾಗಿ ನಡೆಸ್ತಕ್ಕಂಥದ್ದು ನಮ್ಮಲ್ಲಿದೆ. ಅದನ್ನು ವ್ಯಾಪಕವಾಗಿ ಪ್ರಚಾರನೂ ಕೊಡ್ತಾ ಇದ್ದೀವಿ. ಚೆನ್ನಾಗಿ ನೀವು ಪರೀಕ್ಷೆನೇ ಯಾವುದೇ ಅಹಿತಕರವಾಗಿ ನಡೆಸಲಿದ್ದಂಗೆ, ಯಾರು ನಮ್ಮ ಸಾಕ್ಷರ ಭಾರತ್ ಕಾರ್ಯಕ್ರಮದಲ್ಲಿ ಮೂಲ ಸಾಕ್ಷರತೆಯಲ್ಲಿ ಯಾರು 6 ತಿಂಗಳು ಓದಿರ್ತಾರೋ ಅಂಥವ್ರನ್ನ ಮಾತ್ರ ಈ ಪರೀಕ್ಷೆಗೆ ಕೂರಿಸಿ ಪರೀಕ್ಷೆ ಬರೆಸಿ ಅಂತ ಹೇಳಿರ್ತೀವಿ. ಆದ್ರೆ ಅಕಸ್ಮಾತ್ ಈಗ ಅವರು ಶಂಭು ಅವರು ಹೇಳಿದ ರೀತಿನಲ್ಲಿ ನಾವು ನೋಡೋದಾದ್ರೆ ಯಾರನ್ನ ಒಬ್ಬರನ್ನ ತಂದು ಕೊಂಡಿಸ್ಬೋದು. ಅದಕ್ಕೋಸ್ಕರ ಸ್ಕ್ವಾಡ್ ಅಂತ ನಮ್ಮ ಸ್ಕ್ವಾಡ್ ಇದೆ ಪರಿಶೀಲನೆಗೆ. ಅದಕ್ಕೆ ನಾವು ಹೇಳಿದ್ನಲ್ಲ, ತರಬೇತಿ ಕೊಟ್ಟಿರ್ತೀವಿ ಯಾವ ತರ ಪರೀಕ್ಷೆ ಮಾಡ್ಬೇಕಂತ. ಸ್ಕ್ವಾಡ್ ಮಾಡಿದೀವಿ, ಹೋಗ್ತಾರೆ. ನಾವು ರಾಜ್ಯದಿಂದಲೂ ನಮ್ಮ ಆಫೀಸರ್ಸ್ ಎಲ್ಲರೂ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಲಿ, ನಾನಾಗಿರ್ಲಿ, ನಮ್ಮ ಮೇಡಮ್ ನಿರ್ದೇಶಕರಾಗಿರ್ಲಿ, ಎಲ್ಲರೂ ಒಂದೊಂದು ಜಿಲ್ಲೆ ಆಯ್ಕೆ ಮಾಡಿಕೊಂಡು, ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅವರು ನಮ್ಮ ಜೊತೆಯಾಗಿ ಬಂದು ಇದನ್ನ ಪರೀಕ್ಷಣೆ ಮಾಡ್ತಕ್ಕಂಥದ್ದಿದೆ. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಯಾರಾದ್ರೂ ಅಲ್ಲಿ ಆ ಥರ ಬಂದ್ರೆ ಅಲ್ಲಿ ಗ್ರಾಮ ಲೋಕ ಶಿಕ್ಷಣ ಸಮಿತಿ ಅಂತ ಇರುತ್ತೆ, ಯಾವುದೇ ಒಂದು ಗ್ರಾಮ ಪಂಚಾಯತಿ, ಅದರಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಅಧ್ಯಕ್ಷರಿದ್ದಾರೆ, ಮತ್ತೆ ಅಲ್ಲಿರ್ತಕ್ಕಂಥ ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ. ಅವರ ನಮ್ಮ ಗ್ರಾಮದಲ್ಲಿ ಇವ್ರು ಕಲ್ತಿದಾರೋ ಇಲ್ತಕ್ಕಂಥದ್ದು ಸರಳವಾಗಿ ನೋಡ್ತಕ್ಕಂಥದ್ದು ಅವ್ರಿಗೆ ಇರುತ್ತೆ, ನಾವು ನೋಡೋಕ್ಕಾಗಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಆ ಏರಿಯಾ ಸದಸ್ಯ ಇರ್ತಾರಲ್ಲ, ಆ ಸ್ಕೂಲ್ ವ್ಯಾಪ್ತಿ ಒಳಗೆ ಸದಸ್ಯ ಇರ್ತಾರಲ್ಲ. ಅದರ ಜೊತೆಗೆ ಅಲ್ಲಿ ನಾವು ಪ್ರತಿ ಒಂದು ಈ ಎಕ್ಸಾಮಿನೇಷನ್ ಸೆಂಟರ್ ಅಂತ ಮಾಡಿರ್ತೀವಲ್ಲ, ಈ ಬೇರೆ ಎಕ್ಸಾಮಿನೇಷನ್ ನಡೆಸೋ ರೀತಿನಲ್ಲೇ ಒಬ್ರು ಅಬ್ಸರ್ವರ್ ಇರ್ತಾರೆ, ಅದಕ್ಕೆ ಒಬ್ಬ ಪ್ರೇರಕ ಇರ್ತಾನೆ, ಮತ್ತೊಂದು ಅವರ ಜೊತೆಗೆ ಒಂದು ಸೂಪರ್ಡೆಂಟ್, 3 ಜನನೂ ಇರ್ತಾರೆ. ಈ 3 ಜನನು ಈ ಇನ್ವಿಜಿಲೇಟರ್ಸ್ ಅಂತ ಹೇಳಿ ಒಂದು ಟೀಮ್ ಮಾಡಿದ್ದೇವೆ ಒಂದು ಕೇಂದ್ರಕ್ಕೆ. ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದನ್ನ. ಈಗ ನೀವು ನಮ್ಮ ಇದರಲ್ಲಿ ನೋಡ್ಬೋದು, ಹಾಕಿದ್ರಲ್ಲ ಪೋಸ್ಟರ್ಸ್ ಇವಾಗ, ಅದು NIOS ಎಕ್ಸಾಮಿನೇಷನ್ ನಾವು ಯಾವ ರೀತಿ ಮಾಡಿದ್ದೇವೆ. ಮೊನ್ನೆ ನಡೀತು, ಲಾಸ್ಟ್ 24th ನಡೆದದ್ದು. ನಮಗೆ NLMA ಇಂದ 3.5 ಲಕ್ಷ ನಮಗೆ ಟಾರ್ಗೆಟ್ ಕೊಟ್ಟಿದ್ರು. ಅದರಲ್ಲಿ 2,33,000 ಜನ ಎನ್ರೋಲ್ ಮಾಡಿಕೊಂಡು ಪರೀಕ್ಷೆ ಬರೆದಿದ್ದಾರೆ. ಈ ಏನು ಅಂತ ಹೇಳಿದ್ರೆ, ಅವರು ನಮ್ಮ ಈ 3 ಪಾಠಗಳನ್ನ ಏನು ಕಲ್ತಿದ್ದಾರೆ ಅವರೇ ಬಂದಿರೋದು. ನನ್ನ ವೀಕ್ಷಣೆ ಸಮಯದಲ್ಲೂ ನಾನು ನೋಡಿದ್ದೇನೆ. ಏನು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಎಲ್ಲ ಮಹಿಳೆಯರು, ಆ ದಿನ ಆ್ಯಕ್ಚುಲಿ ಸಂಡೇ ಎಕ್ಸಾಮ್ ಬಂತು, ಎಲ್ಲ ಕೃಷಿ ಮಾಡುವವರು ಕೂಡ ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಕಡೆ ಅವ್ರು ಬಂದು ಪರೀಕ್ಷೆ ಬರೆಯುವಂಥದ್ದು. ಬಟ್ ಬೇರೆ 1% ಆಗ್ಬಹುದು, 2% ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವ್ರು ಏನಾಗ್ಬೇಕಂತ ಅಂದ್ರೆ, ಅವರಲ್ಲಿ ಅದು ಇದನ್ನ ಪರೀಕ್ಷೆ ಪ್ರಾಮಾಣಿಕವಾಗಿ ಬರೀತಕ್ಕಂತ ಮನೋಭಾವನೆ ನಮ್ಮ ಜನಗಳಿಗೆ ಬರಬೇಕು. ವಿಜಯವರ ಈಗ ಕರೆಯನ್ನ ತೆಗೆದುಕೊಂಡು ಆನಂತರ ಮತ್ತೆ ಮಾತನ್ನ ಮುಂದುವರಿಸೋಣ. ಬಳ್ಳಾರಿಯಿಂದ ಕರೆಯಿರುವಂತದ್ದು ಶಿವಣ್ಣ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ನಮ್ ಪ್ರಶ್ನೆ ಏನಂದ್ರೆ, ಇಲ್ಲಿ ಇವರು ಎಕ್ಸಾಮ್ ಬರ್ತೀವಿ ಸರ್, 2ನೇ ಕ್ಲಾಸ್ ಪಾಸ್ ಆಗಿರ್ತಾರೆ ಅಷ್ಟೇ ಅವರು. ಆದ್ರೆ 15 ವರ್ಷ ಆಗಿರುತ್ತಲ್ಲ ಅವ್ರಿಗೆ. ಈ ವಯಸ್ಕ ಶಿಕ್ಷಣ ಎಕ್ಸಾಮ್ ಬರ್ಸಿದ ಮೇಲೆ ನಾನು ಎಕ್ಸಾಮ್ ಬರ್ತೀನಿ ಪಾಸ್ ಆಗಿದ್ದೀನಲ್ಲ, ನಂಗೆ TC ಕೊಡಿ ಅಂತ ಬರ್ತಾರೆ ಸರ್. ಇದಕ್ಕೆ ಉತ್ತರವನ್ನು ನೀಡ್ತಾರೆ. ನಮಗೆ TC ಕೊಡ್ತಕ್ಕಂಥ ನಮ್ಮ ಕೇಂದ್ರದಲ್ಲಿ ನಾವು ಯಾರನ್ನೇ
ಮೂಲ ಸಾಕ್ಷರತೆಗೆ ಯಾವುದೇ ಒಬ್ಬ ಅಭ್ಯರ್ಥಿನ ಅನಕ್ಷರಸ್ಥರನ್ನು ನಾವು ಕೇಂದ್ರಕ್ಕೆ ನಾವು ಇದು ಮಾಡಿಕೊಂಡಾಗ ನಾವು ಯಾವುದೇ ಟಿ.ಸಿ. ಇದು ಅನೌಪಚಾರಿಕ ಶಿಕ್ಷಣ. ನಮ್ಮದು ಫಾರ್ಮಲ್, ನಾನು ಫಸ್ಟ್ಗೆ ಹೇಳಿದೆ, ಇದು ಔಪಚಾರಿಕ ಶಿಕ್ಷಣ ಅಲ್ಲ, ನಮ್ಮದು ಅನೌಪಚಾರಿಕವಾಗಿರ್ತಕ್ಕಂಥದ್ದು, ಯಾವುದೇ ದಾಖಲೆ ಇರಲ್ಲ. ಆದರೆ ಪರೀಕ್ಷೆ ಬರೆದಂಥವರಿಗೆ ಈಗ ಇತ್ತೀಚೆಗೆ ನಾವು ಪರೀಕ್ಷೆ ಪಾಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಡೆಲ್ಲಿ ನಮ್ಮದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅಂತ ಏನಿದೆಯೋ, ಮುಕ್ತ ಶಾಲೆ, ಸೊ ಅದರಿಂದ ಇವತ್ತು ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಅಂದ್ರೆ ಅದು ಈಗ ನಾವು ಇನ್ನ ಡಿಕ್ಲೇರ್ ಮಾಡಿಲ್ಲ, 3ನೇ ಕ್ಲಾಸಿಗೆ ಕೊಡ್ತಾ ಇದೀವೋ 8ನೇ ಕ್ಲಾಸಿಗೆ ಕೊಡ್ತಾ ಇದೀವಿ ಅಂತ ಚಿತ್ರದಲ್ಲಿ ನಾವು ನೋಡಬಹುದು. ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಯಾವ ರೀತಿಯಲ್ಲಿ ತಾವು ನೀಡ್ತೀರಾ ಅಂತ. ಮತ್ತೆ ಇದಕ್ಕೆ ಈ ಹಿಂದೆ ಪ್ರಶ್ನೆ ಕೇಳೋದಕ್ಕೆ ಒಂದಕ್ಕೆ ಪೂರಕವಾಗಿ ಉತ್ತರವನ್ನ ನೀಡೋದಾದ್ರೆ, ಈಗ ತಾವು ಹೇಳ್ತಾ ಇದ್ರಿ ಏನಂತಂದ್ರೆ, ಈಗ ಅಕಸ್ಮಾತ್ ಏನಾದ್ರೂ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಕೇವಲ 1% 2% ಆಗ್ಬೋದು ಅಂತ ಹೇಳಿದ್ರಲ್ಲ, ಮಾಹಿತಿಯನ್ನ ತಮಗೇನಾದ್ರೂ ತಿಳಿಸಬಹುದಾ? ನೋಡಿ, ಇಂತಹ ಸಂದರ್ಭದಲ್ಲಿ ಇಂತಹ ಸ್ಥಳದಲ್ಲಿ ಈ ರೀತಿನಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ತಾವೇನಾದ್ರೂ ಕ್ರಮ ಕೈಗೊಳ್ಳಬಹುದಾ ಅನ್ನೋದ್ರ ಬಗ್ಗೆ? ಯಾಕೆಂದ್ರೆ ಅವರ ಒಂದು ಏನ್ ಡೌಟ್ ಇತ್ತಲ್ಲ, ಅದು ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕ್ರಮ ಎಲ್ಲ ನಾವು ಕಟ್ಟುನಿಟ್ಟಾಗಿ ಮಾರ್ಗಸೂಚಿಗಳು ಕೊಟ್ಟಿದ್ದೀವಿ, ಈ ತರ ಆಗ್ಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಯಾರು ನಮ್ಮ ಕಲಿಕಾ ಕೇಂದ್ರಗಳಲ್ಲಿ ಕಲ್ತಿರ್ತಾರೋ ಅಂತವ್ರು ಮಾತ್ರ ನಾವು ಪರೀಕ್ಷೆದಲ್ಲಿ ಕೂರಿಸ್ತಕ್ಕಂಥದ್ದು ಮೊದಲು ಆದ್ಯತೆ. ಆ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಬೇರೆಯವ್ರನ್ನ ಬಂದು ಕೂರಿಸಿ ಅದರ ಜೊತೆಗೆ ಇನ್ನೇನು ಅಂತ ಹೇಳಿದ್ರೆ, ಈಗ ಏನು ಕಲಿಕಾ ಕೇಂದ್ರದಲ್ಲಿ 6 ತಿಂಗಳು ಅಥವಾ 200 hours ಅವರು ಕಲ್ತಿದ್ದಾರೆ, ಅವರನ್ನ ಪರೀಕ್ಷೆ ಹಿಂದಿನ ದಿವಸದವರೆಗೆ ಒಂದು ಎನ್ರೋಲ್ಮೆಂಟ್ ಫಾರ್ಮ್ ಇದೆ, ಅದರಲ್ಲಿ ಪರೀಕ್ಷೆಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸ್ತೇವೆ. ಆವಾಗ ಅಲ್ಲೇ ಅವರನ್ನ ವೀಡ್ ಔಟ್ ಮಾಡ್ಬೋದು, ಅಂತವ್ರನ್ನ ಸೇರಿಸಿಕೊಳ್ಳುವ ಅಗತ್ಯ ಇಲ್ಲ. ನಮ್ಗೆ ಏನು ಈ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಕೇಂದ್ರಕ್ಕೆ, ಆ ಗ್ರಾಮದಲ್ಲಿ ಆ ಕೇಂದ್ರಕ್ಕೆ ಅವ್ರನ್ನ ಎನ್ರೋಲ್ ಮಾಡಿಸುವಾಗ, ರಿಜಿಸ್ಟ್ರೇಷನ್ ಮಾಡಿಸುವಾಗ ಹಿಂದಿನ ದಿವಸ ಇವರು ಅಲ್ಲಿ ಆ ಪ್ರೇರಕರಿಗೆ ಗೊತ್ತಾಗ್ತದೆ ಯಾರು ಅಂತ ಹೇಳಿ. ಇವರು 2nd ಸ್ಟ್ಯಾಂಡರ್ಡ್ ಏನು ಓದಿ ಈ ಸರ್ಟಿಫಿಕೇಟ್ ಗತೇನೋ ಟಿ.ಸಿ. ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಬರ್ತಾರ ಅಥವಾ ನಮ್ಮ ಇದರ ಪ್ರಕಾರ ಬರ್ತಾರ ಅಂತ ಹೇಳ್ಕೊಂಡು ಅಲ್ಲೇ ವೀಡ್ ಔಟ್ ಮಾಡ್ಬೋದು. ಅವ್ರನ್ನ ಸೇರಿಸುವಂತ ರಿಜಿಸ್ಟ್ರೇಷನ್ ಮಾಡಿಸುದಿಲ್ಲ ಅಂತವರನ್ನ. ಈಗ ಮುಂದಿನ ಕರೆಯನ್ನು ತೆಗೆದುಕೊಂಡು ಬೆಂಗಳೂರಿಂದ ಕರೆ ಇರುವಂತದ್ದು ರೇಖಾ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ರೇಖಾ ಅವರೇ, ಕೇಳಿ ಪ್ರಶ್ನೆಯನ್ನು ಕೇಳಿ. ನಮಸ್ತೆ ಸರ್, ನನ್ನ ಹೆಸರು ರೇಖಾ ಅಂತ, ಬೆಂಗಳೂರಿಂದ. ಕೇಳಿ. ಇದು ನಮ್ಮ ಅಣ್ಣ ಒಬ್ರು 4th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಏಜ್ ಬಂದು 27 ಆಗಿದೆ. ಸೊ ಅವ್ರು ಡೈರೆಕ್ಟ್ ಆಗಿ ಈಗ ಯಾವ ತರಗತಿಗೆ ಹೋಗ್ಬೋದು ಅಂತ ಕೇಳ್ಬೇಕಿತ್ತು. ಇದು ಅದೇ ನಾನು ಫಸ್ಟ್ಗೆ ತಮಗೆ ತಿಳಿಸಿದಾಗೆ, ನಮ್ಮಲ್ಲಿ ಈಗ ಸಮಾನ ಶಿಕ್ಷಣ ಅಂತ ನಾನು ಏನು ತಮಗೆ ಹೇಳಿದ್ನೋ, ಬೇಸಿಕ್ ಲಿಟ್ರಸಿ ಮತ್ತು ಸಮಾನ ಶಿಕ್ಷಣ ಅದನ್ನು ಕೊಡ್ತಕ್ಕಂಥ ಕೆಲಸ ಮುಂದೆ ಇದೆ, ನಾವು ಇನ್ನೂ ಮಾಡಿಲ್ಲ. ಅದನ್ನ ಮಾಡಬೇಕು ಅಂತ ಈಗಾಗಲೇ ಇದೆ. ಅದು ಪ್ರಕಾರ ರಾಷ್ಟ್ರೀಯ ನಮ್ಮದು ಸಾಕ್ಷರತಾ ಮಿಷನ್ ಪ್ರಾಧಿಕಾರ ಡೆಲ್ಲಿ ಏನಿದೆಯೋ ಆ ಸಂಸ್ಥೆಯಿಂದ ನಮಗಿನ್ನ ಅದ್ರ ಬಗ್ಗೆ ಸ್ಪಷ್ಟವಾದ ಗೈಡ್ಲೈನ್ಸ್ ಬಂದಿಲ್ಲ. ಬಂದ ತಕ್ಷಣ ಅದಕ್ಕೆ ಕಾರ್ಯೋನ್ಮುಖರಾಗ್ತೀವಿ. ಖಂಡಿತ ಅದು ಒಳ್ಳೆ ಇದು. ಯಾಕಂದರೆ ಕೇರಳದಲ್ಲಿ ಈಗಾಗಲೇ ನಾವು ಅಭ್ಯಾಸ ಮಾಡಿ ಬಂದಿರೋ ಹಿನ್ನೆಲೆಯಲ್ಲಿ ಅಲ್ಲಿನೂ ಸಹ 8ನೇ ಕ್ಲಾಸು ಮತ್ತು SLC 5ನೇ ಕ್ಲಾಸು ಈ ಥರ ಸ್ಟ್ಯಾಂಡರ್ಡ್ ತೆಗೆದುಕೊಂಡು ಕೆಲಸ ಪಡೆದಿರ್ತಕ್ಕಂಥ ನಿದರ್ಶನಗಳು ನಾವು ನೋಡಿ ಬಂದ್ವಿ. ಕೇರಳ ರಾಜ್ಯದಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ನಿರ್ದೇಶಕರು ಮತ್ತು ಸರ್ಕಾರ ಈ ಇದರಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಬೋದು ಅಂತ ನಾವು ಇದು ಮಾಡಿ ಅದನ್ನು ಖಂಡಿತ ಮಾಡ್ತೀವಿ. ಆ ಪರೀಕ್ಷೆ ಮಾಡಬೇಕು ಅಂತಲೇ ಇದೆ ನಮ್ಮಲ್ಲಿ. ಮತ್ತೆ ನಿರ್ದೇಶಕರೇ, ಈಗ ಈ ರೀತಿನಲ್ಲೆಲ್ಲ ಸಾಕ್ಷರತೆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಅಕ್ಷರಗಳನ್ನ ಬರೆಯೋದನ್ನ ಕಲಿಸ್ಕೊಡ್ತೀರಾ. ಕಲಿಸ್ಕೊಟ್ಟ ನಂತರ ಅವ್ರಿಗೇನ ವೃತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯ ಮಾಡ್ಬೋದಾ? ಹೇಗೆ ನಿಮ್ಮ ಅಕ್ಷರಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ? ಅದೇ ಇದಕ್ಕೆ ಏನು ಅಂತ ಹೇಳಿದ್ರೆ, ಸಾಕ್ಷರ್ ಭಾರತ್ ಪ್ರೋಗ್ರಾಮ್ ಏನು ನಮಗೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆಗಿರೋ ಪ್ರಾಜೆಕ್ಟ್, ಇದರ ಜೊತೆಗೆ ರಾಜ್ಯದ ಪಾಲಿನ ಅನುದಾನ ಇದೆ. ಈ ರಾಜ್ಯದ ಪಾಲಿನ ಅನುದಾನದಲ್ಲಿ ನಾವು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಜಾತಿಯ ನವಸಾಕ್ಷರರಿಗೆ ಪ್ಲಸ್ ಪರಿಶಿಷ್ಟ ಪಂಗಡದ ನವಸಾಕ್ಷರರಿಗೆ ಜೊತೆಗೆ ಸಾಮಾನ್ಯ ನವಸಾಕ್ಷರರಿಗೆ ವೃತ್ತಿ ಕೌಶಲ್ಯ ತರಬೇತಿ ಅಂತ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಒಂದು 14 ಟ್ರೇಡ್ಸ್ ಇದೆ ಅದರಲ್ಲಿ. ಆ 14 ಟ್ರೇಡ್ನಲ್ಲಿ ಆ ಲೋಕಲಿ ಯಾವುದು ಅವರಿಗೆ ನೀಡಿದೆ ಅದರ ಟ್ರೈನಿಂಗ್ ಅಂತ ಕೊಡುವಂಥದ್ದನ್ನು ಮಾಡ್ತೇವೆ. ನಮ್ಮ ಅಂಗಸಂಸ್ಥೆಗಳಾದ ನಮ್ಮ SRC ಇದೆ, ಜನ ಶಿಕ್ಷಣ ಸಂಸ್ಥೆ ಇದೆ, ಮತ್ತು ಇತರ ಯಾವುದೇ NGOs ಕೂಡ ಜಿಲ್ಲಾ ಮಟ್ಟದಲ್ಲಿ ಈ ನವಸಾಕ್ಷರರಿಗೆ
ವೃತ್ತಿ ಕೌಶಲ್ಯ ತರಬೇತಿ ಅಂತ ಹೇಳೋದನ್ನು ಕೊಡ್ತಾ ಇದ್ದಾರೆ. ಈ ವೃತ್ತಿ ಕೌಶಲ್ಯದಲ್ಲಿ ಇದು ಟೈಲರಿಂಗ್, ಫುಡ್ ಆ್ಯಂಡ್ ಕಾಂಡಿಮೆಂಟ್ಸ್ ಅಥವಾ ಅವರ ಜೀವನಕ್ಕೆ ಅವರಿಗೆ ಅಲ್ಲಿ ಏನು ಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡುವಂಥದ್ದಿದೆ. ಈ ಇದರಲ್ಲಿ ಲೋಕಲ್ ಡೀಡ್ ಬೇಸ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಅದರ ಆಧಾರದ ಮೇಲೆ ಮಾಡಬಹುದು. ನಾವು ಈಗ ನೋಡುವ ಪ್ರಕಾರ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಕಲಿಸಿದ್ರಲ್ಲಿ ಹೆಚ್ಚಿನವರು ಟೈಲರಿಂಗ್ ಹೋಗ್ತಾರೆ. ಟೈಲರಿಂಗ್ ಹೋಗಿ ಸಿಟಿ ಏರಿಯಾದಲ್ಲಿ ಇರುವವರು ಅವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮತ್ತೊಂದು ಅಲ್ಲಿ ಮಾಡ್ತಾರೆ. ಮತ್ತು ಗ್ರಾಮ ಮಟ್ಟದಲ್ಲಿ ಏನಾದರೂ ಅವರಿಗೆ ನಮ್ಮ ಈ SHGಗಳ ಮುಖಾಂತರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ RDPR ಇಲಾಖೆಯಿಂದ ಏನೇನು ಪ್ರೋಗ್ರಾಮ್ಸಲ್ಲಿ ಅವರಿಗೆ ಸಹಾಯವನ್ನು ಕೊಡ್ತಾರೆ. ಅದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಗ್ರಾಮ ಲೋಕ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಈ ಕೆಲವು ಕಡೆ ಮೆಷಿನನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದೆ. ಅಥವಾ ನಾವು ನಮ್ಮವರು ಮುಂದುವರ್ಸೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಕೊಪ್ಪಳದಿಂದ ಕರೆ ಇರುವಂತದ್ದು ಗಂಗನಗೌಡ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆ ಕೇಳಿ ಸರ್. ದಯವಿಟ್ಟು ತಮ್ಮ ಟಿವಿ ಧ್ವನಿಯನ್ನ. ಸರ್, ಮೊಟ್ಟ ಮೊದಲನೇ ಬಾರಿ ಚಂದನ ವಾಹಿನಿಗೆ ಫೋನ್ ಮಾಡ್ತಿರೋದು ಬಹಳ ಖುಷಿ ಆಗ್ತಿದೆ ಸರ್. ನೀವು ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್ ಪ್ರೋಗ್ರಾಮ್. ಧನ್ಯವಾದಗಳು. ಹೇಳಿ, ಪ್ರಶ್ನೆಗೆ ಬನ್ನಿ. ದಯವಿಟ್ಟು ತಮ್ಮ ಟಿವಿ ಧ್ವನಿಯನ್ನು ಕಡಿಮೆ ಮಾಡಿ. ಗಂಗನಗೌಡ್ರೆ, ಓಕೆ ಸರ್. ದಯವಿಟ್ಟು ಟಿವಿ ಧ್ವನಿಯನ್ನ ಕಡಿಮೆ ಮಾಡಿ, ನೇರವಾಗಿ ದೂರವಾಣಿ ಮೂಲಕ ಮಾತಾಡಿ. ಓಕೆ ಸರ್. ಓಕೆ ಸರ್. ನಂದು ಏನಿಲ್ಲ, ಅಂದ್ರೆ ಈ ಒಂದು ಸಾಕ್ಷರತೆ ಬಗ್ಗೆ ನೀವೆಲ್ಲ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದಾರಲ್ಲ, ಸೊ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಮತ್ತು ಎಷ್ಟರ ಮಟ್ಟಿಗೆ ಅದು ಜನರನ್ನ ಮುಟ್ಟುತ್ತಾ ಇದೆ ನಿಜವಾಗ್ಲು? ಸರ್ಕಾರ ಎಲ್ಲಾ ರೀತಿಯಲ್ಲೂ ಜನಸಾಮಾನ್ಯರಿಗೆ ಶಿಕ್ಷಣ ಮುಟ್ಟಬೇಕಂತ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಅದನ್ನ ಒಂದು ಸ್ವೀಕಾರ ಮಾಡೋದ್ರಲ್ಲಿ ನಾವು ಎಡುತ್ತಾ ಇದೀವಿ ಅಂತ ಒಂದು ಮನೋಭಾವನೆ ನಮ್ಮ ಕೈಯಲ್ಲಿ ಬರ್ತೇವೆ ಸರ್. ಅದಕ್ಕೆ ಈ ಒಂದು ನನ್ನ ಕ್ವಶನ್ಗೆ ಒಂದು ಸರಿಯಾದ ಆನ್ಸರ್. ಗಂಗನಗೌಡ್ರೆ, ತುಂಬ ಸಂತೋಷ. ಉತ್ತಮವಾದಂಥ ಪ್ರಶ್ನೆ ತಾವು ಎತ್ತಿದಿರಿ. ಅದರಲ್ಲಿ ನಾವು ಈ ಇಲಾಖೆಯಿಂದ ಕಲಿಸ್ಲಿಕ್ಕೆ ಯಾವತ್ತಲೂ ಸಿದ್ಧರಿದ್ದೇವೆ. ಆದರೆ ಏನಾಗಿದೆ ಅಂದರೆ ಹಳ್ಳಿಯಲ್ಲಿ ಗ್ರಾಮ ಮಟ್ಟದಲ್ಲಿ, ಅಂದರೆ ನಾನು ಒಂದು ಸ್ವಲ್ಪ ಪೂರ್ವಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ಲೋಕಶಿಕ್ಷಣ ಇಲಾಖೆ ಹಿಂದಿನ ದಿನಗಳಿಂದಲೂ ಸುಮಾರು ಮಹತ್ತರವಾದ 15 ಯೋಜನೆಗಳ ಮೂಲಕ ಈಗಾಗಲೇ 46,39,000 ಜನನ ನಾವು ಅನಕ್ಷರಸ್ಥರನ್ನ ಇವತ್ತು ಸಾಕ್ಷರಸ್ಥರನ್ನಾಗಿ ಮಾಡಿದ್ದೀವಿ. ಆದರೆ ಅದರ ಜೊತೆಯಾಗಿ ಎಲ್ಲಿ 50%ಗಿಂತ ಕಡಿಮೆ ಇರತಕ್ಕಂಥ ಮಹಿಳಾ ಸಾಕ್ಷರತೆ ಇದೆಯೋ ಅಂಥ ಜಿಲ್ಲೆಗಳನ್ನು ಈಗ ಸಾಕ್ಷರ್ ಭಾರತ್ ಕಾರ್ಯಕ್ರಮದಲ್ಲಿ ನಾವು ಇವತ್ತು 20 ಜಿಲ್ಲೆಗಳನ್ನ ಇವತ್ತು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಮೂಲಭೂತವಾಗಿ ನಾವು ಈಗಾಗಲೇ ಸಮೀಕ್ಷೆ ಮಾಡಿ ಈ 20 ಜಿಲ್ಲೆಗಳಲ್ಲಿ ಸುಮಾರು 73 ಲಕ್ಷ ಜನ ಇವತ್ತಲೂ ಸಹ ನಮ್ಮಲ್ಲಿ ಆ 20 ಜಿಲ್ಲೆಗಳಿಗೆ ಅನಕ್ಷರಸ್ಥರನ್ನ ಐಡೆಂಟಿಫೈ ಮಾಡಿದ್ದೀವಿ. ಇದಕ್ಕೆ ಬಹಳ ಇದು ಏನಂತಂದರೆ ಅದರಲ್ಲಿ ಈಗಾಗಲೇ ನಾವು 19 ಲಕ್ಷ ಜನನ ಇವತ್ತು ಸಾಕ್ಷರಸ್ಥರನ್ನಾಗಿ ಈಗಾಗಲೇ ಫಸ್ಟ್ ಪೇಜ್ ಮೂಲಕ 20 ಜಿಲ್ಲೆಗೆ ಮಾಡಿದ್ವಿ. ಅದರಲ್ಲಿ ಕೊಪ್ಪಳನೂ ಒಂದು. ಕೊಪ್ಪಳದಲ್ಲಿನೂ ಸಾಕ್ಷರತೆ ತುಂಬ ಚೆನ್ನಾಗಿ ಆಗಿದೆ. ಅಲ್ಲಿನೂ ಮಾಡ್ತಕ್ಕಂಥ ಜನ ಇದ್ದಾರೆ. ಅಲ್ಲಿ ಉತ್ತಮವಾದಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣೆಗಳಿದ್ದರು. ಹಿಂದೆ ಒಳ್ಳೆ ಡಿಸ್ಟಿಕ್ ಅಡಲ್ಟ್ ಎಜುಕೇಷನ್ ಆಫೀಸರ್ ಇದ್ದರು. ಅಲ್ಲಿ ಚೆನ್ನಾಗಿ ಕೆಲಸ ನಡೀತು ಹಿಂದೆ. ಈಗ ಆಡಳಿತಾತ್ಮಕವಾಗಿ ಅಧಿಕಾರಿಗಳು ಬದಲಾವಣೆ ಆದಟ್ಟಿಗೆ ಕೆಲವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ, ಕೆಲವರು ಇದು ಮಾಡ್ತಾರೆ. ಆಮೇಲೆ ಮಾಡಿರ್ತಕ್ಕಂಥ ಕೆಲಸನ ನಮ್ಮಲ್ಲಿ ಹೇಳ್ಕೊಳ್ತಕ್ಕಂಥ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಅಲ್ಲಿ ಕೊರತೆ ಕಂಡಿರ್ಬೋದು. ಆದರೆ ಖಂಡಿತ ನಮ್ಮ ಇಲಾಖೆಯಿಂದ ಒಳ್ಳೆಯ ಕೆಲಸ ಆಗ್ತಾ ಇದೆ. ಆದರೂ ಕೂಡ ನಿರ್ದೇಶಕರೇ, ಈಗ ಅವ್ರ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನೇರವಾಗಿ ನಾವು ಹೇಳೋದಾದ್ರೆ ನಿಮಗೆ ತೃಪ್ತಿ ಇದೆಯಾ? ಯಶಸ್ಸು ಸಿಕ್ಕಿದೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ನಮಗೆ ಈಗ ನಾನು ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ತೃಪ್ತಿ ತಂದಿದೆ ಅಂತ ಹೇಳುವಷ್ಟು ಅಂತೂ ನಾನು ಐ ಆಮ್ ನಾಟ್ 100% ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಅದಕ್ಕೆ ಮೇನ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇವಾಗ ಇದು ಲೋಕಶಿಕ್ಷಣ ಇಲಾಖೆಯಲ್ಲಿ ಯಾವ ವ್ಯವಸ್ಥೆ ಅಂತ ಫಸ್ಟೇ ನಾವು ಹೇಳಿದ್ದೆವು. ಈಗ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಇರುವ ಸ್ಟ್ರಕ್ಚರ್ ಅಥವಾ ಈಗ ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಒಂದು ಪೇಮೆಂಟ್ ಅಂತ ಹೇಳೋದು ಕೊಡುವಂಥದ್ದಿದೆ. ನಮ್ಮಲ್ಲಿ ಯಾರು ಕಲಿಸ್ತಾರೆ ಅಂತ ಹೇಳಿದ್ರೆ ವಾಲಂಟ್ರಿ ಟೀಚರ್ಸ್, ವಾಲಂಟ್ರಿ ಮೋಡ್ನಿಂದ ಬಂದು ಟೀಚ್ ಮಾಡುವಂಥದ್ದು. ಅದರ ಜೊತೆಗೆ ಗ್ರಾಮ ಮಟ್ಟದಲ್ಲೂ ಕೂಡ ಯಾರು ಗಂಗಣ್ಣ ಅಂತ ಮಾತಾಡಿದ್ರಲ್ಲ, ಅವರು ಕೂಡ ನಮ್ಮ ಈ ಕಲಿಕಾರ್ಥಿಗಳಿಗೆ ಸ್ವಲ್ಪ ಪ್ರೇರೇಪಿಸಿದ್ರೆ ಆದ್ರೂ ಕೂಡ ಈಗ ನಾನ್ ಕೇಳುವಂತದ್ದು ಯಶಸ್ವಿ ಅನ್ನುವಂಥದ್ದು ಯಾರು ಕೂಡ ತೃಪ್ತಿ ಪಟ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ 100% ಅಂತಂದ್ರೂ ಕೂಡ ಇನ್ನೂ ಎಲ್ಲಾರು ಉಳಿದಿದಾರ ಅಂತ ಹುಡುಕುವಂತ ಪರಿಸ್ಥಿತಿ ಇದ್ದೇ ಇರುತ್ತೆ.
ಹಾಗಾಗಿ ಯಾವ್ದಾದ್ರು ಒಂದು ಯಶಸ್ವಿ ಗ್ರಾಮ ಆಗಿರುವಂತದ್ದು ಆ ತರದಕ್ಕೆ ಏನಾದ್ರು ಉದಾಹರಣೆ ಏನಾದ್ರು ಕೊಡ್ಬೋದು? ಯಶಸ್ವಿ ಗ್ರಾಮ ಅಂತ ಹೇಳಲಿಕ್ಕೆ ಈಗ ನಮ್ಮ ಇದರಲ್ಲಿ ಈಗ ಇವತ್ತು ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಡೆಲ್ಲಿನಲ್ಲಿ ಆಗ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದ್ದು. ಅದಕ್ಕೆ ನಮ್ಮ ರಾಜ್ಯಕ್ಕೆ ಏನು ಅಂತ ಹೇಳಿದ್ರೆ ಪ್ರತಿ ರೂರಲ್ ಏರಿಯಾ ಇಂಟೀರಿಯರ್ ಪ್ಲೇಸ್ ಇಂದ ಒಂದು 10 ಜನ ನವಸಾಕ್ಷರನ್ನ ಕಳಿಸಿಕೊಡಿ ಅಂತ ಹೇಳಿದ್ರು. ಅದರಲ್ಲಿ ನಾವು 10 ಜನರನ್ನು ಐಡೆಂಟಿಫೈ ಮಾಡಿದ್ದೇವೆ. 10 ಮಹಿಳೆಯರನ್ನು ಇಂಟೀರಿಯರ್ ಪ್ಲೇಸ್ ಇಂದ ಕಳಿಸಿದ್ದೇವೆ. ಅದರಲ್ಲಿ ಒಂದು ಡಿಫರೆಂಟ್ಲಿ ಏಬಲ್ಡ್ ಲೇಡಿ 28 ಇಯರ್ಸ್, ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಅವರನ್ನ ಎತ್ತಿಕೊಂಡು ಹೋಗ್ಬೇಕು. ಅವರನ್ನ ನಾವು ಇವತ್ತು ಸೆಲೆಕ್ಟ್ ಮಾಡಿ ಡೆಲ್ಲಿಗೆ ಕಳಿಸಿದ್ದೇವೆ. ಅವರು ನಮ್ಮ ಇದರಿಂದ ಕಲಿತು ಈ ವೃತ್ತಿ ಕೌಶಲ್ಯದಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಅವರು ಇವತ್ತು ಬ್ಯೂಟಿಷಿಯನ್ ಪಾರ್ಲರ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಇದು ಆಗಿರುವ ಒಂದು ಇದು ರಿಯಲಿ ಇದು ಹೇಳ್ಬೇಕಿದ್ರೆ ಬಹಳ ಒಂದು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಅವ್ರನ್ನ ನಾವು ಡೆಲ್ಲಿನಲ್ಲಿ ಕಳಿಸಿದ್ದೇವೆ. ಅವರಲ್ಲಿ ಇವತ್ತು ಹೋಗಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಒಬ್ರು ರಾಷ್ಟ್ರಪತಿಯವರ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿಗಳು ಇದ್ರು, ಅವರು ನಿಲ್ಲಿಸ್ತಾರೆ ಇವತ್ತು. ಅದು ಒಂದು ಹೆಮ್ಮೆಯ ವಿಷಯ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ರು ಕೂಡ ಈ ತರ ಮಾಡಿದ್ದಾರೆ. ಈ ತರ ಹೆಚ್ಚಿನವರು ಮುಂದೆ ಬರ್ತಾ ಇದ್ದಾರೆ. ಅವರು ಜೊತೆಗೆ ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಪಾರ್ಲರ್ ನಡೆಸಿದ್ರ ಜೊತೆಗೆ ಒಂದು ಪ್ರಾವಿಷನ್ ಸ್ಟೋರ್ ಚಿಕ್ಕದಾಗಿ ಇಟ್ಕೊಂಡು ಅದನ್ನು ನಡೆಸುವಂತ ವ್ಯವಸ್ಥೆ ಇದೆ. ಅವರ ಪ್ರೇರಕಿ ಅಷ್ಟೇ, ಅವರ ಪ್ರೇರಕಿ ಇನ್ನು ಎಷ್ಟು ಅವರಿಗೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪ್ರೇರಕಿಯಿಂದನೇ ಇವರು ಪ್ರೇರೇಪಿತರಾಗಿ ಆ ಪ್ರೇರಕಿ ಈವನ್ ಶಿ ಹಸ್ ರಿಟನ್ 2 books. ಪ್ರೇರಕಿ ಬರ್ದಿರೋದು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ಒಂದು ಎಷ್ಟು ಖುಷಿ ತರ್ತಾ ಇದೆ. ಅಂದ್ರೆ ನೀವು ಹೇಳ್ತಿರೋದೇನು ಅಂತಂದ್ರೆ ಇಲ್ಲಿ ಕಲಿಯೋರ್ಗಿಂತ ಹೆಚ್ಚಾಗಿ ಪ್ರೇರಕರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ, ಅವರು ಪ್ರೇರಣೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಯಶಸ್ವಿ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಮುಂದಿನ ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಮಂಡ್ಯದಿಂದ ಕರೆ ಇರುವಂತದ್ದು ಅಶೋಕ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ. ಸರ್, ಒಂದು ಈಗ ನೀವು ಸಾಕ್ಷರ ಜ್ಯೋತಿಗೆ ಎಲ್ಲಾನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಬಟ್ ಅದ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ನನಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ ಸರ್. ಯಾಕೆಂದ್ರೆ ಕೆಲವರು ನಾನು ನೋಡಿದ ಮಟ್ಟಿಗೆ ಕೇವಲ ಕೆಲವು ದಿನಗಳು ಮಾತ್ರ ಕರ್ಕೊಂಡು ಯಾವತ್ತೋ 1-2 ದಿನ ಕಾರ್ಯಕ್ರಮ ಮಾಡೋದು, ಫೋಟೋ ತೆಗ್ಸೋದು, ಅದನ್ನ ತಲುಪಿಸೋದು, ಬರೀ ಅಂಕಿಅಂಶ ತಲುಪುವಂತ. ಅಶೋಕ್ ಅವರೇ, ಈಗ ನಿಮ್ಮ ಪ್ರಶ್ನೆ ಈಗಾಗಲೇ ಉತ್ತರವನ್ನು ನೀಡಿದ್ದಾರೆ. ಆದ್ರೂ ಕೂಡ ಒಂದು ನಿರ್ದಿಷ್ಟವಾಗಿರುವಂತದ್ದು ಏನಾದ್ರೂ ಪ್ರಶ್ನೆ ಇದ್ರೆ ಬೇಕಾದ್ರೆ ಕೇಳ್ಬೋದು. ಅರ್ಥಾತ್ ದೂರ ಏನಾದ್ರೂ ಇದ್ರೆ ನಿರ್ದಿಷ್ಟವಾಗಿ ಅಲ್ಲ, ದೂರ ಅನ್ನೋದಕ್ಕಿಂತ ಸರ್, ಇದು ಅಂದ್ರೆ ಅದರ ಒಂದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇರೋದು ನನಗೆ ಒಂದ್ ಸ್ವಲ್ಪ ಎಲ್ಲೋ ಒಂದು ಕಡೆ ಅನುಮಾನ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಿಲ್ಲ. ನಮ್ಮ ಜನ ಅವೇರ್ನೆಸ್ ಬರಬೇಕು. ಅಂದ್ರೆ ಇವರು ನಮ್ಮ ಪ್ರೇರಕರಾಗ್ಲಿ ನಮ್ಮ ಸ್ವಯಂ ಸೇವಕರಾಗ್ಲಿ ಈ ಕಲಿಕಾ ಕೇಂದ್ರಗಳಲ್ಲಿ ಸಾಕ್ಷರತೆ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ವಿಜಿಲೆಂಟ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಇವರೆಲ್ಲ ಗಮನಿಸಬೇಕಾಗುತ್ತೆ. ಈಗ ನಮ್ಮ ಇಲಾಖೆಯವರು ಇಲ್ಲಿಂದ ಹೋಗಿ ನೋಡೋಕ್ಕಾಗೋದಿಲ್ಲ, ಅಥವಾ ತಾಲೂಕಿನಿಂದ ಅವ್ರು ನೋಡೋಕ್ಕಾಗಲ್ಲ. ಇದನ್ನ ಮಾಡ್ತಕ್ಕಂಥದ್ದು ಮಂಡಲ್ ಪಂಚಾಯತಿ ಅಧ್ಯಕ್ಷರು. ಅಂದ್ರೆ ಅದಕ್ಕೆ ನಮಗೆ ಸಹಯೋಗ ಇದ್ರೆ ಈ ಎಫೆಕ್ಟಿವ್ ಆಗಿ ನಮ್ಮ ಕಾರ್ಯಕ್ರಮ ಏನಾದರೂ ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ಫಸ್ಟ್ ನಮ್ಮ ಜನ ಕಲಿಕಾ ಕೇಂದ್ರಗಳಿಗೆ ಹೋಗ್ತಕ್ಕಂಥ ಮನೋಭಾವನೆ ಬೆಳೆಸಬೇಕು. ನಾವು ಸಾಕಷ್ಟು ಕಲಿಕಾ ವಾತಾವರಣ ನಿರ್ಮಾಣ ಮಾಡಿದೀವಿ. ನಮ್ಮ ಇಲಾಖೆಯಿಂದ ಗೋಡೆ ಬರಬರಿಸ್ತೀವಿ, ಸೈಕಲ್ ಜಾಥಾ ಮಾಡಿಸ್ತೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಕಲಿಕೆಗೆ ಬನ್ನಿ, ಕೇಂದ್ರಕ್ಕೆ ಬನ್ನಿ, ಅಕ್ಷರಸ್ಥರಾಗಿ ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲಿ, ನಿಮ್ಮ ಇದನ್ನು ಏನು ಜ್ಞಾನ ನೀವು ಸಂಪಾದನೆ ಮಾಡ್ತಕ್ಕಂಥ ಸ್ಲೋಗನ್ ಕೊಟ್ಟು ಯಾವ ಸಂದರ್ಭದಲ್ಲಿ ಮಾಡ್ತೀರಾ ಈ ತರದೆಲ್ಲ ಕೂಡ ಕಲಿಕಾ ವಾತಾವರಣ ನಿರ್ಮಾಣ. ಕಲಿಕಾ ಕೇಂದ್ರಗಳಿಗೆ ನಮ್ಮ ಅನಕ್ಷರಸ್ಥರ ಬಂಧುಗಳು ಅಲ್ಲಿಗೆ ಹೋಗ್ಬೇಕು. ಅವ್ರು ಹೋದ್ರೆ ಮಾತ್ರ ನಮ್ಮ ಕಲಿಕಾ ಕೇಂದ್ರಗಳಲ್ಲಿ ಏನ್ ವಾಲಂಟರಿ ಟೀಚರ್ಸ್ ಇದಾರೆ ಕಲಿಸ್ತಕ್ಕಂಥವ್ರು, ಸೊ ಅವರು ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೀಗ ಇದರಲ್ಲಿ ನಮ್ಮ ಹೆಚ್ಚು ಹಳ್ಳಿಯಲ್ಲಿ ರೈತಾಪಿ ಜನ, ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟಂತ ಮಹಿಳೆಯರು ಮತ್ತು ಮುಸ್ಲಿಂ ಮಹಿಳೆಯರನ್ನು ನಮ್ಮ ಈಗ ಟಾರ್ಗೆಟ್ ಗ್ರೂಪ್ ನಮ್ಮ ಗುರಿಯಾಗಿ ಇಟ್ಕೊಂಡಿದೀವಿ. ಯಾಕಂದ್ರೆ ಕಾಳಜಿ ಅವರು ಫಸ್ಟ್ ಈ ದೇಶದಲ್ಲಿ ಸಾಕ್ಷರಸ್ಥರಾದ್ರೆ ನಮ್ಮ ಅಭಿವೃದ್ಧಿ ಹೆಣ್ಣು ಕಲಿಬೇಕು ಫಸ್ಟ್ ಅಂತಕ್ಕಂಥದ್ದು ಒಂದು ಕಲ್ಪನೆ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅವ್ರನ್ನ ಫಸ್ಟ್ ಸಾಕ್ಷರಸ್ಥರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡು ನಾವು ಈಗಾಗಲೇ ಅದ್ ಮಾಡಿ ಆ ಮಹಿಳೆಯರು ಕಲಿಕಾ ಕೇಂದ್ರಕ್ಕೆ ಹೋಗಕ್ಕೆ ಒಂದ್ ಸ್ವಲ್ಪ ಎಜಿಟೇಷನ್ ಮಾಡ್ಕೊಳ್ತಾರೆ ಹಳ್ಳಿಯಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನೀವೇ ಅವ್ರ ಮನೆಗೆ ಹೋಗಿ ಕಲಿಸುವಂತದ್ದು, ಈ ನಿಟ್ಟಿನಲ್ಲಿ ಏನಾದ್ರು ಕೆಲಸಗಳನ್ನ ಮಾಡಕ್ ಸಾಧ್ಯ? ಈಗ ಒಂದು ಸ್ವಯಂ ಸೇವಕರಿಗೆ ನಾವು ಫಸ್ಟ್ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿದಾಗ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಮ್ಯಾಚಿಂಗ್ ಬ್ಯಾಚಿಂಗ್ ಅಂತ. ಅಂದ್ರೆ ಒಬ್ಬ
ಏನು ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಥವಾ ಗ್ರಾಮದಲ್ಲಿ ಇರ್ತಕ್ಕಂಥ ವಿದ್ಯಾವಂತ SLC ಓದಿರ್ಬೋದು, 8ನೇ ಕ್ಲಾಸ್, ಅದ್ರ ಮೇಲ್ಪಟ್ಟು ಯಾರು ಓದಿರ್ತಾರೋ ಅಂಥವ್ರನ್ನ ನಾವು ಒಬ್ಬರು ವ್ಯಕ್ತಿ ಗುರುಸ್ತೀವಿ. ಅದಕ್ಕೆ 10 ಜನ ಅಂದರೆ ಅವರ ಮನೆ ಸುತ್ತಮುತ್ತಲು ಇರ್ತಕ್ಕಂಥವ್ರೆ, ದೂರ ಅಲ್ಲ, ಒಂದು ಓಣಿಯಲ್ಲೇ ಆ ಏರಿಯಾದಲ್ಲೇ ಇರ್ತಕ್ಕಂಥ ಅನಕ್ಷರಸ್ಥರನ್ನ ಒಂದು ಪಟ್ಟಿ ಮಾಡ್ತೀವಿ. ಒಂದು ಓಣಿಯಲ್ಲಿ ಒಂದು 10 ಜನ ಅನಕ್ಷರ, ಆಜುಬಾಜು ಪಕ್ಕ ಅಕ್ಕಪಕ್ಕ ಮನೆ ಇರ್ತಕ್ಕಂಥ 10 ಜನನ ಒಂದು ಕೇಂದ್ರ, ಅಲ್ಲಿ ಅವ್ರ ಮನೆಗೆ ಆಗಿರ್ಬೋದು ಅಥವಾ ಎಲ್ಲಿ ಲೈಟಿನ ವ್ಯವಸ್ಥೆ ಅಥವಾ ಕೂತ್ಕೊಳ್ಳೋಕ್ಕೆ ಅಥವಾ ಎಲ್ಲಿ ವ್ಯವಸ್ಥೆ ಇರುತ್ತೋ ಆ ವ್ಯವಸ್ಥೆಯಲ್ಲೇ ಒಂದು ಕೇಂದ್ರ ಸ್ಥಾಪನೆ ಮಾಡ್ತೀವಿ. ಆ ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಅಂದ್ರೆ ಮಹಿಳೆಯರಿಗೆ ಎಲ್ಲಿ ಸುಲಭವಾಗಿ. ಒಂದು ಕರೆಯನ್ನು ತೆಗೆದುಕೊಂಡು ಆನಂತರ ಮುಂದಿನ ಮಾತನ್ನ ಮುಂದುವರಿಸೋಣ. ಬಿಜಾಪುರದಿಂದ ಕರೆ ಇರುವಂತದ್ದು ಬಾಬುರಾವ್ ಕುಲಕರ್ಣಿ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಈಗ ಸಾಕ್ಷರರಾದವರಿಗೆ ನೀವು ಪ್ರಮಾಣ ಪತ್ರ ಅದೇನ್ ನೀಡ್ತಾ ಇರ್ತೀರಲ್ಲ, ಅದರಿಂದ ಅವರ ಭಾವಿ ಜೀವನಕ್ಕೆ ಉಪಯೋಗ ಆಗುತ್ತೆ ಹಾಗೆ ಒಂದು. ಇನ್ನೊಂದು ವಿಷಯ ಅಂದ್ರೆ ಈಗ ಸಾಕ್ಷರರನ್ನ ಮಾಡುವ ದಿಶೆಯಲ್ಲಿ ಈಗ ಸಾಕ್ಷರರು ರಾಕ್ಷಸರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೂತನ ಸಾಕ್ಷರರನ್ನ ಮಾಡುವ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ನೀತಿ ಪಾಠವನ್ನ ಮತ್ತೆ ಒಳ್ಳೆಯ ಆದರ್ಶ ವ್ಯಕ್ತಿಗಳ ಬಗೆಗಿನ ತಿಳುವಳಿಕೆ ನೀಡುವಂತ ಒಂದು ಕೆಲಸ ನಡೀತಿದೆ ಅಂತ ಕೇಳ್ತಾ ಇದ್ದೀರಾ, ಉತ್ತರವನ್ನ ನೀಡ್ತಾರೆ. ಈಗ ಅವರು ಕೇಳೋ ಪ್ರಶ್ನೆ ಏನಂದ್ರೆ ಸರ್ಟಿಫಿಕೇಟ್ ಅದು ಅವರು ಇದು ಈಗ ಏನು ಪರೀಕ್ಷೆ ಬರೆದು ತಗೊಂಡಿದ್ದಾರೆ ಆ ಸರ್ಟಿಫಿಕೇಟ್ ಆದ ನಂತರ ನೆಕ್ಸ್ಟ್ ನಮಗೆ ಈಕ್ವಲೆನ್ಸಿ ಅಂತ ಬರುತ್ತೆ, ಸಮಾನ ಶಿಕ್ಷಣ ಅಂತ ಹೇಳ್ಕೊಂಡು ಬರ್ತದೆ. ಈ ಸಮಾನ ಶಿಕ್ಷಣ ಅಂತ ಹೇಳ್ಕೊಂಡು ಬರ್ತದಲ್ಲ, ಅದರಲ್ಲಿ ನಾವು ಅವರು ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಲಿಕ್ಕೆ ಈ ಸರ್ಟಿಫಿಕೇಟ್ ಅನುಕೂಲ ಆಗ್ತದೆ. ಈ ಸರ್ಟಿಫಿಕೇಟ್ ಇಟ್ಕೊಂಡು ಅದನ್ನ ಮಾಡ್ಬೋದು. ಸಮಾನ ಶಿಕ್ಷಣ ಆದ ನಂತರ ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ಆದ್ಮೇಲೆ ಇದು ಈಕ್ವಲೆಂಟ್ ಟು 3rd ಸ್ಟ್ಯಾಂಡರ್ಡ್, ನಂತರ 5th ಸ್ಟ್ಯಾಂಡರ್ಡ್ಗೆ ನಮಗೆ ಬಂದ ನಂತರ ಈಗಾಗಲೇ ಮಾರ್ಗಸೂಚಿ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ. ಅದು ಬಂದ ನಂತರ ಇದಕ್ಕೆ ಅದು ಪ್ರಯೋಜನ ಆಗುತ್ತೆ. ಅದರ ನಂತರ ಈಗ 3rd ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗೆ ಏನಾದರೂ ಕೆಲಸ ಸಿಕ್ಕುವಂಥದ್ದು ಅಂತ ಹೇಳಿದ್ರೆ ಅದು ಕಷ್ಟ. ಅದು 3rd ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಶನ್ಗೆ ಏನು ಕೆಲಸ ಸಿಗ್ಲಿಕ್ಕಿಲ್ಲ. ನೆಕ್ಸ್ಟ್ 5th, ನೆಕ್ಸ್ಟ್ 8th, 10th ಆ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಅವರಿಗೆ ಕೆಲಸ ಜಾಬ್ಗೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಅದನ್ನ ಇಲ್ಲಿ ನಮ್ಮ ಇದರಲ್ಲೂ ಕೂಡ ನೋಡ್ಬೋದು. ನಮ್ಮ ಈಗ ಇದು ಕರೆಯನ್ನು ತೆಗೆದುಕೊಂಡು ಮತ್ತೆ ಇದನ್ನ ನೋಡೋಣ. ಶರಣನಾಗುರು ಅವರು ಕರೆಯನ್ನು ಮಾಡಿರುವಂತದ್ದು ಕೇಳಿ ತಮ್ಮ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ. ಗುಲ್ಬರ್ಗದಿಂದ ಶರಣವಂತಿ ಮಾತಾಡೋದು ಸರ್. ಕೇಳಿ. ಶಿಕ್ಷಣ ಮಟ್ಟದಲ್ಲಿ ಹಾಕೊಂಡ ಎಲ್ಲಾ ಯೋಜನೆಗಳು ಸರ್, ಕಾರ್ಯಕ್ರಮಗಳು ಮಕ್ಕಳಿಗಾಗಿ ಶಿಕ್ಷಕರಾಗಿ ಸರಿ ಸರ್. ಆದ್ರೆ ಶಾಲೆಗೆ ಬಂದ ಮಕ್ಕಳಿಗೆ ಮಾತ್ರ ಶಿಕ್ಷಕ ಕಲಿಸ್ತಾರ. ಇದೇ ರೀತಿ ಪಾಲಕರ ಪೋಷಕರ ಮನದಟ್ಟಾಗುವಂತ ಯೋಜನೆಗಳು ಕಟ್ಟುನಿಟ್ಟಿನ ನಿಯಮಗಳು ಏನಾದ್ರು ಕಾರ್ಯಕ್ರಮಗಳು ಅದಾವೆ ಅಂತ ಸರ್. ತಂದೆ ತಾಯಿಗಳಿಗೆ ಯಾರು ಅನಕ್ಷರಸ್ಥರಿದಾರೋ ಅವರಿಗೆ ನಾವು ಮಾತ್ರ ಅಕ್ಷರ ಅಲ್ಲ, ನಾನು ಹೇಳಿದ್ನಲ್ಲ ಫಸ್ಟ್ಗೆ, ಸುಲಭವಾಗಿ ಕಲಿಸ್ತಕ್ಕಂಥದ್ದು, ನಮ್ಮದು ಸರಳವಾಗಿ ಓದು ಬರಹ ಮತ್ತು ಲೆಕ್ಕಾಚಾರ ಕಲಿಸ್ತಕ್ಕಂಥದ್ದು. ಅದು ಅನಕ್ಷರಸ್ಥ ಎಲ್ಲಿ ಹಳ್ಳಿಯಲ್ಲಿ ಇರ್ತಾರೋ ಅಂಥವ್ರಿಗೆ ಮಾತ್ರ ಕಲಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಇಲಾಖೆಯಿಂದ ನಡೀತಾ ಇದೆ. ಮತ್ತೆ ಇದಕ್ಕೆ ಪೂರಕವಾಗಿ ನಾನು ಕೇಳೋದಾದ್ರೆ ಸೀತಮ್ಮ ಅವರೇ, ಈಗ ಎಷ್ಟೋ ಜನ ವಿದ್ಯಾರ್ಥಿಗಳಿರ್ತಾರೆ, ಅವರ ತಂದೆ ತಾಯಿಗಳು ಅನಕ್ಷರಸ್ಥರಾಗಿರಬಹುದು. ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ನೀವು ಹೇಳ್ಕೊಡುವಂಥದ್ದು, ಅಂದ್ರೆ ಅರ್ಥಾತ್ ಯಾವ ರೀತಿಯಲ್ಲಿ ನೀವು ನಿಮ್ಮ ತಂದೆ ತಾಯಿಗಳನ್ನ ಕನಿಷ್ಠ ನೀವು ಕಲ್ತಿದ್ದೀರ ಅಕ್ಷರಗಳನ್ನ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕಲಿಸಿ ಈ ಪ್ರೇರಣೆ ನೀಡುವಂಥದ್ದು ಏನಾದ್ರು ಕೆಲಸಗಳಾಗ್ತಿದೆಯಾ? ಹೌದು, ಖಂಡಿತ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಮೊದಲು ವಿದ್ಯಾರ್ಥಿಗಳ ಮೂಲಕ ಸಾಕ್ಷರತೆ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನ ನಾವು ಅನಕ್ಷರಸ್ಥರನ್ನ ಸಾಕ್ಷರಸ್ಥರನ್ನಾಗಿ ಮಾಡಿದ್ದೀವಿ. ಇದು ಕೇವಲ ಅವರ ನೆರೆಮನೆಯಲ್ಲಿ ಈಗ ಒಬ್ಬ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಆ ವಿದ್ಯಾರ್ಥಿಗಳ ಮೂಲಕ ತಂದೆ ತಾಯಿ ಆಗಿರ್ಬೋದು, ಅವರ ಸಂಬಂಧಿಕರಾಗಬಹುದು, ಅವರಿಬ್ಬರು ಮಕ್ಕಳನ್ನು ನಾವು ಇಬ್ಬರು ಅನಕ್ಷರಸ್ಥರನ್ನ ಆ ಮಕ್ಕಳ ಮೂಲಕ ಕಲಿಸ್ತಕ್ಕಂಥ ವ್ಯವಸ್ಥೆ ನಾವು ಹಿಂದೆ ಮಾಡಿದ್ವಿ. ಅದು ತುಂಬ ಸಕ್ಸಸ್ ಆಯಿತು. 100% ಯಾವುದೇ ಇಲ್ದಂಗೆ. ಯಾಕಂದರೆ ತಮ್ಮ ಮಕ್ಕಳು ತಂದೆ ತಾಯಿಗೆ ಹೇಳ್ಕೊಟ್ಟಾಗ, ಅವ್ರ ಸಂಬಂಧಿಕರಿಗೆ ಹೇಳ್ಕೊಟ್ಟಾಗ ಭಾಳ ಇದರಲ್ಲಿ ಕಲಿತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದನ್ನ ಮೌಲ್ಯಮಾಪನವನ್ನು ಮಾಡಿಸಿದ್ವಿ. 100% ಅದು ಸಕ್ಸಸ್ ಆಗಿದೆ. ಅದನ್ನ ಮಾಡಿದ್ವಿ. ಆ ಪ್ರಯತ್ನವೂ ನಮ್ಮ ಇಲಾಖೆಯಿಂದ ಆಗಿದೆ. ವಿದ್ಯಾರ್ಥಿಗಳ ಮೂಲಕ ಸಾಕ್ಷರತೆ ಖಂಡಿತ ಯಶಸ್ವಿಯಾಗಿದೆ. ಸುಮಾರು 10 ಲಕ್ಷದ ಅಂದಾಜು ನಾವು ಸಾಕ್ಷರಸ್ಥರನ್ನಾಗಿ ಮಾಡಿದ್ವಿ ಇದರ ಮೂಲಕ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಯಾದಗಿರಿಯಿಂದ ಕರೆ ಇರುವಂತದ್ದು ಶೇಖಪ್ಪ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ. ನಮಸ್ತೆ ಸರ್. ನಮಸ್ಕಾರ, ಕೇಳಿ ಸರ್. ಇಲ್ಲಿ ನಾವು ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ತಾಲೂಕು ಕೋನಾಳ ಗ್ರಾಮದಿಂದ ಸರ್ ಮಾತಾಡೋದು.
ಇದು ಸಾಕ್ಷರತೆನೆ ಬಂದಾಗ್ಯದ ನಮ್ ಡಿಸ್ಟಿಕ್ ಅಂತ ಹೇಳಿದ್ರು ಸರ್, ಅದಕ್ಕಾಗಿ ತಮ್ಮ ಮಾಹಿತಿ ಕೇಳಿ. ಅಲ್ಲ ಅದು ಏನ ಮತ್ತೊಮ್ಮೆ ಶಿಖಪ್ಪ ಅವರೇ ತಾವು ಮತ್ತೊಮ್ಮೆ ಕೇಳಿದನ ಸಾಕ್ಷರತೆನೇ ಬೇಕಿಲ್ಲ ಅಂತನ? ಹೌದ್ರಿ, ಯಾದಗಿರಿ ಡಿಸ್ಟಿಕ್ ಸರ್, ಯಾದಗಿರಿ ಡಿಸ್ಟಿಕ್ ಸರ್. ನಾವು ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕ್ ಸರ್, ನಾವು ಕೋರಣ ಗ್ರಾಮದಿಂದ ಸರ್ ನಾವು ಮಾತಾಡಿದ್ರೆ. ಇಲ್ಲಿ ಟೋಟಲ್ ಆಗಿ ಇಲ್ರಿ ನಮ್ ಯಾದಗಿರಿ ಡಿಸ್ಟಿಕ್ ಸಾಕ್ಷರತೆ ಬಂದಾಗ್ಬಿಟ್ಟದ, ಇಲ್ಲಿಲ್ಲ ಅಂತ ಹೇಳಿ ಈಗ ಇಲ್ಲಿ ಆಲ್ರೆಡಿ ಬಂದದ ಸರ್. ಯಾರು ಆ ರೀತಿ ಹೇಳಿದಾರ ನಿಮ್ಮ ಗ್ರಾಮದಲ್ಲಿ? ಹೇಳಿದಾರ ಸರ್, ನಮ್ ಗ್ರಾಮದಲ್ಲಿ ಹೇಳಿದಾರ ಬಂದಾಗ್ಯದ್ರಿ, ಏನು ಮಾಡಕ್ಕಾಗಲ್ಲ. ಉತ್ತರವನ್ನ ನೀಡ್ತಾರೆ. ಸೀತಮ್ಮ ಅವ್ರೆ, ಈಗ ಇದನ್ನ ನಾವು ತಗೊಳ್ಳೋದಾದ್ರೆ, ಈಗ ನಾನು ನಿಮಗೆ ಮೊದಲನೇದಾಗಿ ಪ್ರಶ್ನೆ ಕೇಳೋದೇನು ಅಂತಂದ್ರೆ, ನಮ್ಮ ಜಿಲ್ಲೆ ರಾಜ್ಯದಲ್ಲಿ ನಾವು ತಗೊಳ್ಳೋದಾದ್ರೆ ಎಲ್ಲಿ ಸಾಕ್ಷರತೆ ಪ್ರಮಾಣ ಜಾಸ್ತಿ ಇದೆ, ಎಲ್ಲಿ ಸಾಕ್ಷರತೆ ಪ್ರಮಾಣ ತುಂಬಾ ಕಡಿಮೆ ಇರುವಂತದ್ದು, ಮತ್ತೆ ಈ ನಮ್ಮ ಈಗ ಅವ್ರ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಸಾಕ್ಷರತೆ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದ್ರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು, ಹಾಗಿದ್ರೆ ಅದು ಯಾವ ಒಂದು ಸ್ಥಾನಕ್ಕೆ ಬರ್ಬೋದು? ಅದೇ ಇದು ಲಾಸ್ಟ್ ಇದೆ ನಮ್ಮ 20 ಜಿಲ್ಲೆಗಳಲ್ಲಿ, ಇದು ಲಾಸ್ಟ್ ಇದೆ. 52% ಏನೋ ಇದೆ ಇವ್ರದ್ದು ಯಾದಗಿರಿದು. ಹೈಯೆಸ್ಟ್ ದಕ್ಷಿಣ ಕನ್ನಡ ಇದೆ. ಸೊ ಇವರಿಗೆ ಏನು ಅಂತ ಹೇಳಿದ್ರೆ ಫಸ್ಟ್ ಇದರಲ್ಲಿ ಇವ್ರದ್ದು ಸೆಲೆಕ್ಷನ್ ಫಸ್ಟ್ 17 ಡಿಸ್ಟ್ರಿಕ್ಟ್ಸ್ ಸಾಕ್ಷರ ಭಾರತದಲ್ಲಿ ನಮಗೆ ಆಯ್ತು. ಇದು ಗುಲ್ಬರ್ಗದಿಂದ ಬೇರ್ಪಟ್ಟ ನಂತರ ಯಾದಗಿರ್ ಅವರಿಗೆ ಈಗ ಈ ಫೇಸ್ ಅಲ್ಲಿ ನಾವು ಅವ್ರನ್ನ ತಗೊಂಡಿದ್ದೇವೆ. ಆಲ್ರೆಡಿ ಪ್ರೇರಕರ ನೇಮಕ ಮಾಡಿದ್ದೇವೆ, ಟ್ರೈನಿಂಗು ಆಗಿದೆ. ಈಗ ನಮ್ಗೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಅನುದಾನ ಬರೋದ್ರಲ್ಲಿ ನಮ್ಗೆ ಸ್ವಲ್ಪ ತಡ ಆಯ್ತು. ಈಗ ಬಂದಿದೆ, ಅಲಾಟ್ಮೆಂಟ್ ಕೊಟ್ಟಿದ್ದೇವೆ. ಈಗ ಈ ವರ್ಷದಿಂದ ಅದು ಪ್ರೋಗ್ರಾಮ್ ಅಲ್ಲಿ ನಡೀತದೆ. ಈ ಕಲಿಕಾ ಬೋಧನಾ ಏನು ಸಾಮಗ್ರಿಗಳಿದ್ದಾವೆ ಅದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಟಿದ್ದಾರೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು. ಮತ್ತು ನಮ್ಮ ಈ ಪಠ್ಯ ಪ್ರಾಥಮಿಕ ಒಂದು ರೆಡಿ ಆಗ್ತಾ ಇದೆ. ಅದು ರೆಡಿ ಆದ ನಂತರ ನಾವು ಅದನ್ನ ಅಲ್ಲಿಗೆ ಸರಬರಾಜು ಮಾಡಿದ ನಂತರ ಅಲ್ಲಿ ಕಲಿಕೆ ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಅವರು ಏನು ಅಂತ ಹೇಳಿದ್ರೆ ಅವರು ಕೂಡ ಒಬ್ಬ ಈಗ ಫೋನ್ ಮಾಡಿದವರು ಕಲಿಕಾರ್ಥಿಗಳು ಅನಕ್ಷರಸ್ಥರಾಗಿದ್ರೆ ಅವರು ಕೂಡ ಅವರ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಅವರು ಎನ್ರೋಲ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಅವರು ಪ್ರೇರಕರಾಗಿರ್ತಾರೆ, ಅವ್ರು ನಾನು ಇಲ್ಲಿ ನೋಡಿ ಗ್ರಾಮದಲ್ಲಿ ಇಲ್ಲ, ಈಗ ನಾನು ಪ್ರಾರಂಭ ಮಾಡಬೇಕು ಅಂತಿದ್ದೀನಿ ಅನ್ನೋದಾದ್ರೆ ಅವ್ರು ಎಲ್ಲಿ ಸಂಪರ್ಕ ಇಲ್ಲ, ಅವರು ಗ್ರಾಮ ಪಂಚಾಯತಿನ ಗ್ರಾಮ ಲೋಕ ಶಿಕ್ಷಣ ಸಮಿತಿಯನ್ನ ಸಂಪರ್ಕಿಸಿದ್ರೆ ಅವ್ರಿಗೆ ಎಲ್ಲ ಮಾಹಿತಿ ಸಿಗ್ತದೆ. ಈಗ ಅಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ನಡೀತದೆ, ಅಲ್ಲಿ ಅವ್ರು ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಅವ್ರು ಇಲ್ಲ ಅಂತ ಹೇಳೋದು ಅದಕ್ಕೆ ಗುಲ್ಬರ್ಗದಲ್ಲಿ ಆಗ್ತಾ ಇದೆ, ನಮ್ಮಲ್ಲಿ ಯಾಕೆ ಇಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳೋದು ಅದೇ ಕಾರಣಕ್ಕೋಸ್ಕರ. ಈಗ ಮುಂದಿನ ಕರೆನ ತಿಳ್ಕೊಳ್ಳೋಣ. ತುಮಕೂರಿಂದ ಕರೆ ಇರುವಂತದ್ದು. ಕೆಂಪೇಗೌಡರು ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮಸ್ತೆ. ನಮಸ್ಕಾರ, ಕೇಳಿ ಮೇಡಮ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ಏನಿಲ್ಲ, ನೀವು ಅದೇ ಈಗ ಸಾರ್ವಜನಿಕ ಶಿಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲ? ಖಂಡಿತವಾಗ್ಲಲ್ಲ, ಇದು ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು. ಓಕೆ ಓಕೆ, ಆಯ್ತು. ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಕೇಳಿ. ಸಾಕ್ಷರತೆ ಬಗ್ಗೆ ಇದು ಏನು ಶಿಕ್ಷಣ ಮಟ್ಟವನ್ನ ವೃದ್ಧಿಸೋದಕ್ಕೆ ಇವರೆಲ್ಲ ಯೋಜನೆಗಳನ್ನ ಹಾಕಿರ್ತಾ ಇದ್ದಾರೆ ಅಲ್ವರಾ? ಬಟ್ ಇಷ್ಟೆಲ್ಲ ಯೋಜನೆಗಳನ್ನ ಸರ್ಕಾರ ಪ್ರಯತ್ನ ಪಟ್ಟರು ಕೂಡ ಖಾಸಗಿ ಶಿಕ್ಷಣದ ಮಟ್ಟದಲ್ಲಿ ಇವರು ಪ್ರಯತ್ನ ಪಡಕ್ ಆಗ್ತಾ ಇಲ್ವಲ್ಲ? ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರ ಮುಂದೆ ಕಾಂಪೀಟ್ ಮಾಡಕ್ ಆಗ್ತಾ ಇಲ್ವಾ? ಆದ್ರೂ ಕೂಡ ನಿಮ್ಮ ಪ್ರಶ್ನೆ ನೇರವಾಗಿ ಇಲ್ಲಿ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಶ್ನೆ ಆದ್ರೂ ಕೂಡ ಇಲ್ಲಿ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿಲ್ಲ. ಯಾಕೆಂದ್ರೆ ಇಲ್ಲಿ ಖಾಸಗಿ ಅನ್ನುವಂಥದ್ದು ಯಾವುದು ಸಂಸ್ಥೆಗಳು, ನಮ್ಮ ಸಂಸ್ಥೆಗಳು ಯಾರು ನಡೆಸ್ತಾ ಇಲ್ಲ, ಸಂಸ್ಥೆ ಅಲ್ಲ. ಬಟ್ ಇವು ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಅವ್ರ ಮುಂದೆ ಕಾಂಪೀಟ್ ಮಾಡಕ್ ಆಗಲ್ವಾ ಅಂತ ಅದನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಪಂದಿಸಬೇಕಾಗುತ್ತೆ ಇದಕ್ಕೆ ಸಬ್ಜೆಕ್ಟ್ಗೆ. ಆದರೂ ಸರ್ಕಾರ ಇವತ್ತು ಮಾಡ್ತಾ ಇದೆ. ಖಾಸಗಿ ಮತ್ತು ಸರ್ಕಾರಿ ಸ್ಕೂಲ್ಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಎಲ್ಲ ಫೆಸಿಲಿಟೀಸ್ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತು ಡ್ರಾಪ್ ಔಟ್ ರೇಟ್ ಅಂದರೆ ಇವತ್ತು ಏನು ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೋ ಅದರ ಪ್ರಮಾಣ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಅನಕ್ಷರಸ್ಥರು ಕಡಿಮೆ ಆಗ್ತಾ ಇದ್ದಾರೆ ಇವತ್ತು. ಇದಕ್ಕೆ ಗಂಗಾವತಿನಲ್ಲಿ ಏನಾದ್ರು ಕಾರ್ಯಕ್ರಮಗಳು ಇದಕ್ಕೆ ಏನಾದ್ರು ಪೂರಕವಾಗಿ ಏನಾದ್ರು ನಡೆಯುವಂಥದ್ದು ಏನಾದ್ರು ಇದೆಯಾ ನಡೆದಿರುವಂಥದ್ದು? ಯಾವುದು ಗಂಗಾ? ಈಗ ನಾವು ಅದೇ ಮಾತಾಡ್ತಾ ಇದ್ವಲ್ಲ ಆವಾಗಲೇ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಬಗ್ಗೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2010ರಲ್ಲಿ ನಮ್ಮ KSLMA ಕರ್ನಾಟಕ ರಾಜ್ಯ ಸಾಕ್ಷರತಾ ಮೆಡಿಸಿನ್ ಪ್ರಾಧಿಕಾರಕ್ಕೆ ಸತ್ಯನ್ ಮಿತ್ರ ಅವಾರ್ಡ್ ಬಂದಿದೆ. ಪೂರ್ವಭಾವಿ ಸಾಕ್ಷರ ಭಾರತ್ ಪ್ರೋಗ್ರಾಮ್ಗೆ 2000 ಸಿದ್ಧತೆ ಮಾಡಿದಕ್ಕೋಸ್ಕರ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ. ಅದೇ ರೀತಿಯಲ್ಲಿ ಗದಗ ಜಿಲ್ಲೆಗೂ ಕೂಡ ಜಿಲ್ಲಾ ಮಟ್ಟದ ಇದು ಸತ್ಯನ್ ಮಿತ್ರ ಅವಾರ್ಡ್ ಬಂದಿದೆ 2010ರಲ್ಲಿ. 2011ರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮತ್ತಿಕೆರೆ ಗ್ರಾಮ ಪಂಚಾಯತಿಗೆ ಬೆಸ್ಟ್ ಗ್ರಾಮ ಪಂಚಾಯತಿ ಅವಾರ್ಡ್ ಕೂಡ ಬಂದಿದೆ. ಇವತ್ತು ನಮ್ಮ
ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕು ದೊಡ್ಡಗಡ್ಡಿಗನಬ್ಬೆ ಆ ಪಂಚಾಯತಿಯವರು ಕೂಡ ಇವತ್ತು ಹೋಗಿ ಅಲ್ಲಿ ಅವಾರ್ಡ್ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ತಗೊಳ್ತಾ ಇದ್ದಾರೆ. ಆ ರೀತಿ 10ರಿಂದ ನಮಗೆ ಪ್ರಶಸ್ತಿ ರಾಷ್ಟ್ರಮಟ್ಟದಲ್ಲಿ ಬರ್ತಾ ಇದೆ, ರೆಕಗ್ನೈಸ್ ಮಾಡಿದ್ದಾರೆ ನಮ್ಮ ಇದನ್ನ ಏನು ವರ್ಕನ್ನು, ಬೆಸ್ಟ್ ವರ್ಕ್ ಏನು ಮಾಡಿದ್ದಾರೆ ನಮ್ಮ ಇದರಲ್ಲಿ AECನಲ್ಲಿ. ಈ AECಗಳಲ್ಲಿ ಏನು ಅಂತ ಹೇಳಿದ್ರೆ ನಾವು 25,000 ವರ್ತ್ ಫರ್ನಿಚರ್ಸ್ ಪ್ರತಿಯೊಂದು ನಮ್ಮ AEC ಸೆಂಟರ್ಗೆ ನಾವು ಕೊಟ್ಟಿದ್ದೀವಿ. ಜೊತೆಗೆ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಈಗ ದಕ್ಷಿಣ ಕನ್ನಡದಿಂದ ಕರೆ ಇರುವಂತದ್ದು ಬಾಲಕೃಷ್ಣ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ, ಕೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ, ಕೇಳಿಸ್ತಾ ಇದೆಯಾ ಬಾಲಕೃಷ್ಣ ಅವರೇ? ಕೇಳಿಸ್ತಾ ಇದೆ. ಪ್ರಶ್ನೆ ಕೇಳಿ. ಪ್ರಶ್ನೆ ಅಲ್ಲ ನಮ್ದು, ಯಾಕಂತ ಹೇಳಿದ್ರೆ ಸಾಕ್ಷರತಾ ಆಂದೋಲನದಲ್ಲಿ ನಮ್ಮ ಹಲೋ, ನೇರವಾಗಿ ಪ್ರಶ್ನೆ ಕೇಳ್ತಾ ಹೋಗಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಕೌಕ್ರಾಡಿ ಮತ್ತು ಇಚಲಂಪಾಡಿ ಗ್ರಾಮದಲ್ಲಿ ನಮ್ಮ ಸಾಕ್ಷರತಾ ಆಂದೋಲನೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತಹ ನಮ್ಮ ಸ್ವಯಂ ಬಾಲಕೃಷ್ಣ ಅವರೇ, ನೀವು ಪ್ರಶ್ನೆಯನ್ನ ಸಂಕ್ಷಿಪ್ತವಾಗಿ ಬರ್ಕೊಂಡು ಏನಾದ್ರು ಕೇಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸಮಯ ತುಂಬಾ ಕಡಿಮೆ ಇದೆ, ಅನೇಕ ಹಾಗಾಗಿ ಒಟ್ಟಲ್ಲಿ ಏನಂತಂದ್ರೆ ಯಶಸ್ವಿ ಆಗ್ಬೇಕು ಅನ್ನೋದಾದ್ರೆ ಒಂದು ಗ್ರಾಮ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕಂತಂದ್ರೆ ಈಗ ಹೇಳಿದ್ರೆ ಈಗ ನಮ್ಮ ಇಲಾಖೆ ಕೆಲಸ ಎಲ್ಲ ಆಗ್ಬೇಕು ಅಂತಕ್ಕಂಥದ್ದು ಏನಾದರೂ ಕಾನ್ಸೆಪ್ಟ್ ಬಂದ್ರೆ ಈಗ ಅದು ನಡೀತಾ ಇದೆ ಸರ್ಕಾರ ಮಟ್ಟದಲ್ಲಿ. ಅವರು ಆಗಲೇ ನಮ್ಮ ಹಿಂದಿನ ಸ್ನೇಹಿತರು ಏನು ಪ್ರಶ್ನೆ ಕೇಳಿದ್ರು, ಖಂಡಿತ ನಾವು ಅದನ್ನ ಒಪ್ಪೋದಿಲ್ಲ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಇನ್ಕ್ರೀಸ್ ಆಗ್ತಾ ಇದೆ. ಕಂಪೇರ್ ಟು ಲಾಸ್ಟ್ ಡಿಕೆಡ್ಗೆ ಸುಮಾರು ಮೋರ್ ದ್ಯಾನ್ 10% ಇನ್ಕ್ರೀಸ್ ಆಗಿದೆ. ಕಾರಣ ಇವತ್ತು ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ಪದ್ಧತಿ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ದೇಶಾದ್ಯಂತ ಜಾರಿಯಲ್ಲಿದೆ, ಆದರೆ ಕರ್ನಾಟಕದಲ್ಲಿ. ಸೊ ಆ ದೃಷ್ಟಿಯಿಂದ ಇವತ್ತು ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಸೊ ಕಲಿತಾ ಇದ್ದಾರೆ. ಸೊ ಡ್ರಾಪ್ಔಟ್ ರೇಟ್ ಕಡಿಮೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಅನಕ್ಷರಸ್ಥರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ಇವತ್ತು ಸರ್ಕಾರದ ನಮ್ಮ ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಒಂದು ಕಾರ್ಯಕ್ರಮ ನೀಡಿರೋದು, ಕ್ಷೀರಭಾಗ್ಯ ಆಗಿರ್ಬೋದು, ಅನ್ನಭಾಗ್ಯ, ಈ ಯೋಜನೆಗಳ ಮೂಲಕ ಖಂಡಿತ ನಮ್ಮ ಮಕ್ಕಳಿಗೆ ಡ್ರಾಪ್ಔಟ್ ರೇಟ್ ಕಡಿಮೆ ಆಗಿದೆ. ಇವತ್ತು ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಸೊ ಅದರ ಮೂಲಕ ಎಲ್ಲರೂ ಅಕ್ಷರ ಕಲಿಯೋದ್ರಿಂದ, ಸಾಕ್ಷರಸ್ಥರಾಗಿರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಅನಕ್ಷರಸ್ಥರು ನಮ್ಮ ಇಲಾಖೆಗೆ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದು ಆಶಾವಾದ ಅಂತ ಇದೆ. ಡ್ರಾಪ್ಔಟ್ ರೇಟ್ ಕಡಿಮೆ ಇರೋದ್ರಿಂದ ಒಳ್ಳೆಯ ದಿನಗಳು ಬರುತ್ತೆ. ಮತ್ತೆ ನಿರ್ದೇಶಕರೇ, ಈಗ ಅಕ್ಷರಗಳನ್ನ ಕಲಿಸಿದ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಮಾಹಿತಿಗಳು ಹೆಚ್ಚಾಗಿ ಬೇಕಾಗುತ್ತೆ, ತರಬೇತಿಗಳು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆಗ್ಲೇ ತಾವು ಹೇಳ್ತಾ ಇದ್ರಿ ವೃತ್ತಿ ಒಂದು ಕೌಶಲ್ಯಗಳನ್ನ ನೀಡುವಂಥದ್ದು ಅಂತ ಅಂದ್ಬಿಟ್ಟು ಒಟ್ಟು 12 ಅಂತ ತಾವು ಹೇಳ್ತಾ ಇದ್ರಿ. ಯಾವ್ಯಾವ್ದು ಅಂತ ಏನಾದ್ರು ಹೇಳ್ಬಹುದಾ? 14 ಟ್ರೇಡ್ಸ್ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಕೊಟ್ಟಿರೋದು ಟೈಲರಿಂಗ್, ಮತ್ತೆ ಬ್ಯೂಟಿಷಿಯನ್ ಕೋರ್ಸ್, ಪುಡಿಗಳನ್ನು ತಯಾರಿಸುವುದು, ಅಡಿಗೆ ಪದಾರ್ಥಗಳು, ಮತ್ತೆ ಹಪ್ಪಳ, ಸಂಡಿಗೆ, ಕ್ಯಾಂಡಲ್ ಮೇಕಿಂಗ್, ಡಿಟರ್ಜೆಂಟ್ಸ್, ಗಂಧದ ಕಡ್ಡಿ ಮಾಡೋದು, ಈ ಥರ ಬೇರೆ ಬೇರೆ ಇದೆ. ಇದರ ಜೊತೆಗೇನೆ ಅವರು ಇನ್ನೂ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ತರಬೇತಿ ಇದೆಲ್ಲ ಬೇಕು ಅಂತಂದ್ರೆ ತರಬೇತಿಯನ್ನ ಕೊಡುವಂತದ್ದು. ಈ ನಿಟ್ಟಿನಲ್ಲಿ ತಾವೇನಾದ್ರೂ ತರಬೇತಿಯನ್ನು ನಮ್ಮ JSS ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇದ್ದಾರೆ, ಸರ್ಕಾರೇತರ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇದ್ದಾರೆ. ITI ಕೋರ್ಸ್, ಪ್ಲಂಬಿಂಗ್ ಅಂತಾನು ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಇದೆಲ್ಲನೂ ಆಗ್ತಾ ಇದೆ. ಇದರ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, AEC ಪ್ರತಿಯೊಂದು ಕೇಂದ್ರಕ್ಕೆ 25,000 ವರ್ತ್ ನಾವು ಮೆಟೀರಿಯಲ್ಸ್, ಟೇಬಲ್, ಕುರ್ಚಿ, ಫಿಲ್ಟರ್ ಅಂತದನ್ನೆಲ್ಲ ಪ್ರೊವೈಡ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ NLMA ವತಿಯಿಂದ ಒಂದು 75 ಮಾದರಿ ಲೋಕ ಶಿಕ್ಷಣ ಕೇಂದ್ರ ಅಂತ ಮಾಡಿ ಅವರಿಗೆ ಕಂಟೈನರ್ ಕಾರ್ಪೊರೇಷನ್ ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಈ 2 ಸಂಸ್ಥೆಗಳಿಂದ ಪ್ರತಿಯೊಂದು ಐಟಮ್ಸ್ ಇನ್ಕ್ಲೂಡಿಂಗ್ ಕಂಪ್ಯೂಟರ್, ಪ್ರಾಜೆಕ್ಟರ್, ಮತ್ತೆ
ಈ ರ್ಯಾಕ್, ಬುಕ್ ಇಡ್ಲಿಕ್ಕಿಂತ ರ್ಯಾಕ್, ವಾಟರ್ ಫಿಲ್ಟರ್ ಯಾವುದು ಬೇಕು ಅದನ್ನೆಲ್ಲ, ಟೇಬಲ್, ಚೇರ್ಸ್ ಎಲ್ಲ ತುಂಬ ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಬಳಸಿಕೊಳ್ಳುವ ಹಾಗೆ ನಾವು ಈಗ ಹೇಳಿದ್ದೀವಿ. ಆ್ಯಕ್ಚುಲಿ ಈ 55 ಕೇಂದ್ರಗಳಿಗೆ ಇತ್ತೀಚೆಗೆ ಕೊಟ್ಟಿದ್ದೀವಿ. ಇನ್ನು ಹಿಂದಿನ ವರ್ಷದಲ್ಲಿ 20 ಕೇಂದ್ರಗಳಿಗೆ ಕೊಟ್ಟಿದ್ದೆವು. ಬಟ್ ಅದೇನು ಅಂತ ಹೇಳಿದರೆ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡುವಂತೆ ನಮ್ಮ ಗ್ರಾಮ ಲೋಕ ಈಗ ಮಾತಾಡಿದ ಕೆಲವರು ಹೇಳ್ತಾ ಇದ್ರು, ಎಲ್ಲಿ ಹೋಗಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿ. ನಮ್ಮ ಕಲಿಕಾರ್ಥಿಗಳು ಜೊತೆಗೆ ಊರಿನ ನಾಗರಿಕರು ಯಾರು ಇದರಲ್ಲಿದೆ ಬಂದು ಅದರ ಪ್ರಯೋಜನವನ್ನು ಪಡಿಬೇಕು ಅಂತ ಹೇಳಿ ನಾನು ನಮ್ಮ ದೂರದರ್ಶನದ ಮೂಲಕ ನಾನು ಎಲ್ಲ ಇವರಿಗೂ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಈಗ ಮುಖ್ಯವಾಗಿ ಈಗ ಹೇಳೋದು, ನಾನು ತಾವು ಪ್ರಶ್ನೆ ಕೇಳಿದ್ರಿ, ತರಬೇತಿ ಬಗ್ಗೆ ಕೇಳಿದ್ರಿ. ತರಬೇತಿ ಅಂತಂದರೆ ನಮ್ಮ ಮಾನ್ಯ ನಿರ್ದೇಶಕರು ಹೇಳಿದಾಗೆ ಒಂದು ಕಾಂಪೊನೆಂಟ್ ನಮ್ಮಲ್ಲಿದೆ, ಒಂದು ಕಾರ್ಯಕ್ರಮ ಅಂದರೆ ರಾಜ್ಯ ಯೋಜನೆಯಿಂದ ನಮ್ಮ ಸ್ಟೇಟ್ ಇದರಿಂದ ಆಗ್ತಕ್ಕಂಥ ಯೋಜನೆ. ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಸಾಮಾನ್ಯ ವರ್ಗದವರಿಗೂ ಸಹ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಂದರೆ ಅವರಲ್ಲಿ ಇರ್ತಕ್ಕಂಥ ವೃತ್ತಿ ಕೌಶಲ್ಯ ಇದರಲ್ಲಿ ತರಬೇತಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಅದ್ರ ಮೂಲಕ ಈಗಾಗಲೇ ಮಾನ್ಯ ನಿರ್ದೇಶಕರು ಅದು ವಿವರಿಸಿರೋದ್ರಿಂದ ಪುನಃ ಅದಕ್ಕೆ ನಾನು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಇಲ್ಲಿ ತರಬೇತಿ ಅಂತ ಅಂದರೆ ನಾವು ಕಲಿಸ್ತಕ್ಕಂಥ ವಿಧಾನಕ್ಕೆ ತರಬೇತಿ ಕೊಡ್ತಕ್ಕಂಥದ್ದು. ಅಂದರೆ ಸಾಕ್ಷರ್ ಭಾರತ್ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ 20 ಜಿಲ್ಲೆಗಳಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ಸುಮಾರು ಪ್ರಾಜೆಕ್ಟ್ ನಮ್ಮದು ಭೌತಿಕ ಗುರಿ ಸುಮಾರು 51 ಲಕ್ಷ ಭೌತಿಕ ಗುರಿ ಇಟ್ಕೊಂಡಿವಿ. ಅದಕ್ಕೆ 268 ಕೋಟಿ ರೂಪಾಯಿ, ಸಂಕ್ಷಿಪ್ತ 268 ಕೋಟಿ ರೂಪಾಯಿ ನಾವು ಇವತ್ತು ನ್ಯಾಷನಲ್ ಲಿಟರೇಸಿ ಮಿಷನ್ ಅಥಾರಿಟಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಂಜೂರಾತಿ ಮಾಡಿದ್ದಾರೆ. ಮುಗಿತಾ ಬರ್ತಿರೋದ್ರಿಂದ ಕೊನೆಯದಾಗಿ ಸೀತಮ್ಮ ಅವರೇ, ನಾನು ನಿಮಗೆ ಪ್ರಶ್ನೆ ಕೇಳುವಂಥದ್ದು ನಾನೇನಂತಂದ್ರೆ, ಈಗ 12ನೇ ತಾರೀಕು ನೀವು ರಾಜ್ಯದಲ್ಲಿ ನೀವು ಮಾಡ್ತಿದ್ದೀರಿ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಮತ್ತೆ ಸಪ್ತಾಹವನ್ನು ಇವತ್ತಿಂದ ಒಟ್ಟು 7 ದಿನಗಳ ಕಾಲ ಮಾಡ್ತಿರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳೋದು ಏನ್ ಕಾರ್ಯಕ್ರಮ ಮಾಡ್ತೀರಾ ಅವತ್ತಿನ ದಿವಸ? ನಾವು ಶಿಕ್ಷಕರ ಭವನದಲ್ಲಿ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರನ್ನ ಕರೆದಿದ್ದೇವೆ. ಆ ದಿನ ಬೆಳಗಿನಿಂದ ಸಂಜೆವರೆಗೆ ಒಂದು ದಿನದ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಈ ಪ್ರೋಗ್ರಾಮ್ ಅಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಏನು ಗುರುತಿಸಿರುವ ವಾಲಂಟ್ರಿ ಟೀಚರ್ಸ್, ಪ್ರೇರಕ್ಸ್, ಬೆಸ್ಟ್ ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಶನ್ ಆಫೀಸರ್, ಬೆಸ್ಟ್ ಜಿಲ್ಲಾ ಸಮಿತಿ, ಈ ತರ ನಾವು ಅವರನ್ನ ಗುರುತಿಸಿ ಅವರನ್ನ ಸನ್ಮಾನ ಮಾಡಿ ಪ್ರೇರೇಪಿಸಲಿಕ್ಕೋಸ್ಕರ ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಈ ದಿನದ ನಾನು ಎಲ್ಲ ವ್ಯೂವರ್ಸ್ಗೆ ಮತ್ತೆ ನಮ್ಮ ಎಲ್ಲ ಕಲಿಕಾರ್ಥಿಗಳು ಮತ್ತು ಇವರಿಗೆ ಈ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಇದುವರೆಗೂ ಕೂಡ 51 ದಿವಸ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸ್ತಾ ಇರುತ್ತೆ ಹಿನ್ನೆಲೆಯಲ್ಲಿ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಹಾಗಾಗಿ ತಾವು ಕೂಡ ಎಲ್ಲೆಲ್ಲಿ ಅನಕ್ಷರಸ್ಥರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಬಹುದು, ಅದ್ರ ಜೊತೆಗೆ ಪ್ರೇರಕರಾಗೂ ಕೂಡ ಕೆಲಸ ಮಾಡಬಹುದು, ಜೊತೆಗೆ ಈ ಒಂದು ಸಾಕ್ಷರತೆಯನ್ನು ಹೆಚ್ಚು ಮಾಡುವಂಥದ್ದಕ್ಕೋಸ್ಕರ ಪ್ರಯತ್ನ ಮಾಡಬಹುದು. ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ಸೀತಮ್ಮ ಅವರು, ಹಾಗೆ ಉಪನಿರ್ದೇಶಕರಾದಂತಹ KN ವಿಜಯ್ ಅವರು. ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು. ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.